ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳೋಣ ಹವಾಮಾನ ಬದಲಾವಣೆ. ಈ ಕುರಿತು ಲೇಖಕರಾದ ಹಾಸನದ KS ರವಿಕುಮಾರ್ ಅವರೊಂದಿಗೆ ಸಂದರ್ಶಕರು ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಸುರಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಿಜ್ಞಾನ ಬರಹಗಾರರು ಮತ್ತು ಹಾಸನದವರಿಗೆ ಮತ್ತು ಹಾಸನದಿಂದ ಆಚೆ ರೇಡಿಯೋ ಕೇಳ್ತಾ ಇರುವಂತಹ ಅನೇಕರಿಗೆ ಇವರ ಪರಿಚಯ ಇದ್ದೇ ಇರುತ್ತೆ. ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಮೂಲಕ ಅಷ್ಟೇ ಅಲ್ಲದೆ ಪರಿಸರ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಹಾಸನ ಮತ್ತು ಹಾಸನದ ಸುತ್ತಮುತ್ತ ಇರ್ಬೋದು ಅಥವಾ ರಾಜ್ಯಾದ್ಯಂತ ಏನೇ ಕಾರ್ಯಕ್ರಮಗಳಾದ್ರೂ ಅದರ ಜೊತೆಗೆ ಇರುವಂತಹ ವಿಜ್ಞಾನ ಬರಹಗಾರರಾಗಿರುವಂತಹ KS ರವಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ವಂದನೆಗಳು ಮೇಡಮ್. ಇತ್ತೀಚೆಗೆ ಹವಾಮಾನ ಬದಲಾವಣೆ ಬೇಕೇ ಈ ದಿನಗಳು ಅನ್ನುವಂತ ಒಂದು ಕೃತಿ ಹೊರಗೆ ಬಂದಿದೆ. ಬಹಳ ಅತ್ಯುತ್ತಮ ಕೃತಿ, ಅಂದ್ರೆ ಸಕಾಲಿಕ ಅಂತ ನನಗನ್ನಿಸ್ತು. ಇವತ್ತು ಅದನ್ನ ಎಲ್ಲರೂ ಓದಬೇಕು. ಓದಿದ್ಮೇಲೆ ಏನು ಅನ್ನೋಂತ ಪ್ರಶ್ನೆ ನನಗೆ, ನಾನು ಓದ್ದೆ, ನನಗೆ ನನಗೆ ಮುಂದೆ ಏನು ಅಂತ ನನ್ನ ಪ್ರಶ್ನೆ ಕಾಡ್ತಾ ಇರುತ್ತೆ. ಬರೆದ್ಮೇಲೆ ನೀವು ಓದಿದ್ಮೇಲೆ ನಿಮಗೆ ಸಹಜವಾಗಿ ಆ ಪ್ರಶ್ನೆ. ಈಗ ಜಾಗತಿಕ ತಾಪಮಾನ ಏರಿಕೆ ಅಂತೇನು ಹೇಳ್ತೀವಿ ಅಥವಾ ಕ್ಲೈಮೇಟ್ ಚೇಂಜ್ ಅಂತ ಬಹಳ ಫ್ಯಾನ್ಸಿಯಾಗಿ ನಾವು ಆ ಪದ ಪುಂಜವನ್ನ ಇತ್ತೀಚೆಗೆ ತೀರಾ ಸಹಜವಾಗಿ ಬಳಸ್ತಾ ಇದೀವಿ. ಆದ್ರೆ ಯಾಕಾಯ್ತು, ಹೇಗಾಯ್ತು, ಯಾರಿಂದ ಆಯ್ತು, ಅದಕ್ಕೆ ಯಾರು ಹೊಣೆಗಾರರು? ನಾವು ಹೇಳ್ಬೇಕಾಗಿರೋದು ಮನುಷ್ಯರೇ ಅದಕ್ಕೆಲ್ಲ ಹೊಣೆ. ನಿಜ, ಬಹುಪಾಲು ಮನುಷ್ಯರೇ. ಆದ್ರೆ ಅದೆಲ್ಲ ಹೇಗಾಯ್ತು ಅನ್ನೋದನ್ನ ನೀವು ಒಬ್ಬ ಲೇಖಕರಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಪ್ರತಿಯೊಂದು ಅಂಶವನ್ನ ಅದರಲ್ಲಿ ದಾಖಲಿಸಿದಿರಿ. ಆದ್ರೆ ಒಂದು ಸತ್ಯ ನಮ್ಮ ಕಣ್ಣು ಮುಂದಿದೆ. ತಕ್ಷಣಕ್ಕೆ ನಾವು ಎಲ್ಲಾನು ಈ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಏನಿದೆ ಅದನ್ನೆಲ್ಲ ತಕ್ಷಣಕ್ಕೆ ನಾವು ನಿಲ್ಲಿಸ್ತೀವಿ ಅಂದ್ರೂ ಈ ಜಾಗತಿಕ ತಾಪಮಾನದ ಪರಿಣಾಮಗಳು ಮುಂದೆ ಏನಾಗಬೇಕೋ ಅವನ್ನ ನಾವು ಕಡಿಮೆ ಮಾಡಬಹುದಾ? ಮುಂದಕ್ಕೆ ನಾವು ಕಡಿಮೆ ಮಾಡೋಕೆ ಅವಕಾಶ ಇದೆ. ನಾವೀಗ ತಕ್ಷಣಕ್ಕೆ ವಾತಾವರಣದ ಬಿಸಿ ಏರಲಿಕ್ಕೆ ಕಾರಣ ಆಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ನೈಟ್ರಸ್ ಆಕ್ಸೈಡ್, ಈ ಥರದ ರಾಸಾಯನಿಕ ಪದಾರ್ಥಗಳ ಬಿಡುಗಡೆಯನ್ನು ಈಗಿಂದೀಗ ನಾವು ಸೊನ್ನೆಗಿಳಿಸಿದ್ರೂ ಕೂಡ ಈಗಾಗಲೇ ನಾವು ಬಿಡುಗಡೆ ಮಾಡಿರುವ ಪ್ರಮಾಣ ಎಷ್ಟಿದೆ ಅಂತಂದರೆ ಅದರ ಅಡ್ಡ ಪರಿಣಾಮಗಳನ್ನು ನಾವು 2050ನೇ ಇಸ್ವಿ ತನಕ ಮುಲಾಜಿಲ್ಲದೆ ಅನುಭವಿಸಲೇಬೇಕು. ಅಷ್ಟು ಪ್ರಮಾಣವನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಕಾರ್ಬನ್ ಅನ್ನ ಸೊನ್ನೆಗೆ ಇಳಿಸಕ್ಕಾಗದೆ ಹೋದ್ರೂ ಎಚ್ಚೆತ್ಕೊಳ್ಬೇಕಾದಂತಹ ಒಂದು ತುರ್ತು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಈ ನಿಟ್ಟಿನಲ್ಲಿ ಸರ್ಕಾರಗಳು, ಜನ, ಮಾಧ್ಯಮಗಳು ಎಲ್ಲರೂ ಚರ್ಚೆ ಮಾಡಬೇಕಾಗಿದೆ. ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕಾಗಿದೆ. ಹವಾಮಾನ ಬದಲಾವಣೆ ಅನ್ನೋದು, ಕ್ಲೈಮೇಟ್ ಚೇಂಜ್ ಅನ್ನೋದು ಜಾಗತಿಕ ತಾಪ ಏರಿಕೆಯ ನಂತರದ ಹಂತ. ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಇಂಗ್ಲಿಷ್ನಲ್ಲಿ ಕರಿತೀವಿ, ಅಥವಾ ಗ್ಲೋಬಲ್ ಹೀಟಿಂಗ್ ಅಂತಲೂ ಕೂಡ ಈಗ ಹೇಳ್ತಾರೆ. ಬಿಸಿ ಹೇಗಾಗುತ್ತೆ ವಾತಾವರಣ? ಸಹಜವಾಗಿ ಸೂರ್ಯನ ಕಾವು ಅಥವಾ ಸೂರ್ಯನ ಕಿರಣದಲ್ಲಿರುವ ಶಾಖದಿಂದ ವಾತಾವರಣ ಬಿಸಿಯಾಗೋದು ನಮಗೆಲ್ಲ ಗೊತ್ತು. ಆದರೆ ಈ ಶಾಖ ಅಥವಾ ಈ ಕಾವು ಭೂಮಿಯನ್ನು ತಲುಪಿ ಮತ್ತೆ ವಾಪಸ್ ವಾತಾವರಣಕ್ಕೆ ಪ್ರತಿಫಲನಗೊಳ್ಳುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಈ ರಿಫ್ಲೆಕ್ಟ್ ಆದಂತಹ ಕಾವು ವಾತಾವರಣದಲ್ಲಿ ಎಲ್ಲ ಕಡೆ ಹರಡಿ ಹೋಗುತ್ತೆ ಅಥವಾ ವಾತಾವರಣನ ದಾಟಿ ಆಚೆಗೂ ಹೋಗ್ಬೋದು. ಈ ಜಾಗತಿಕ ತಾಪ ಏರಿಕೆ ಏನು ಅಂತಂದ್ರೆ ಕೈಗಾರಿಕೆಗಳ ಮೂಲಕ, ಕೃಷಿಯ ಮೂಲಕ, ನಮ್ಮ ವಾಹನಗಳ ಮೂಲಕ, ಆಮೇಲೆ ಅನೇಕ ವಸ್ತುಗಳನ್ನು ಸುಡುವ ಮೂಲಕ, ಯುದ್ಧಗಳ ಮೂಲಕ ಕಾರ್ಬನ್ ಅನ್ನ ಬಿಡುಗಡೆ ಮಾಡ್ತೀವಲ್ಲ ನಾವು. ಏನೇ ಸುಟ್ರೂ ಕಾರ್ಬನ್ ಹೊರಗೆ ಬಿಡುಗಡೆ ಆಗುತ್ತೆ. ಗಾಳಿಯಲ್ಲಿರುವ ಆಮ್ಲಜನಕದ ಜೊತೆ ಬೆರೆತು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕ್ರಮೇಣ ವಾತಾವರಣದಲ್ಲಿ ಮೇಲೆ ಏರಿ ಹೋಗುತ್ತೆ. ಸೂರ್ಯನ ಶಾಖವನ್ನು ಅದು ಹೀರ್ಕೊಳ್ಳುತ್ತೆ. ಸೂರ್ಯನ ಕಾವನ್ನು ವಾತಾವರಣದಲ್ಲೇ ಉಳಿಸುತ್ತೆ. ಇಲ್ಲೇ ಸಮಸ್ಯೆ ಸೃಷ್ಟಿಯಾಗಿರೋದು. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕಮ್ಮಿ ಆದರೆ, ಕಾರ್ಬನ್ ಡೈಆಕ್ಸೈಡ್ ಥರ ಮೀಥೇನ್ ಕೂಡ ಇದೇ ಕೆಲಸ ಮಾಡುತ್ತೆ. ನೈಟ್ರಸ್ ಆಕ್ಸೈಡ್ ಅನ್ನೋದು ಇನ್ನೊಂದು ಅನಿಲ ಕೂಡ ಇದೇ ಕೆಲಸ ಮಾಡುತ್ತೆ. ನಮ್ಮ ಫ್ರಿಡ್ಜ್ಗಳಿಂದ, ನಮ್ಮ ಸೆಂಟ್ಗಳಿಂದ ಹೊರಬರುವ ಫ್ಲೂರೋ ಕಾರ್ಬನ್ CFC ಸಂಯುಕ್ತಗಳು ಕೂಡ ಈ ಕೆಲಸವನ್ನು ಮಾಡ್ತವೆ. ಭೂಮಿಯ ಮಟ್ಟದಲ್ಲಿ ಇರುವಂತಹ ಓಜನ್ ಕೂಡ ಈ ಕೆಲಸ, ನೆಲಮಟ್ಟದಲ್ಲಿರುವ ಓಜನ್ ಕೂಡ ಈ ಕೆಲಸ ಮಾಡುತ್ತೆ. ಹೆಚ್ಚು ಕಾರ್ಬನ್, ಸುಮಾರು 70-72% ಕಾರ್ಬನ್ನು ವಾತಾವರಣದ ಬಿಸಿಗೆ ಕೊಡುಗೆ ಕೊಡುತ್ತೆ. ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಒಬ್ಬ ಜನಸಾಮಾನ್ಯನಿಗೆ ಅನಿಸ್ಬೋದು, ಏನಾಗುತ್ತೆ ಸ್ವಲ್ಪ ತಾಪ ಏರಿಕೆ ಆದರೆ, ಹೇಗೆ ಇದು ಪರಿಣಾಮವನ್ನು ಬೀರ್ತಾ ಇದೆ ಈ ತಾಪ ಏರಿಕೆ? ಈಗ ಕಾರ್ಬನ್ ಅನ್ನೋದು ಹೊಗೆನಲ್ಲಿ ಇದ್ದೇ ಇರುತ್ತೆ, ನಮಗೆಲ್ಲ ಗೊತ್ತೇ ಇದೆ. ಕಪ್ಪು ಹೊಗೆ, ಅದು ಕಾರ್ಬನ್ನೇ ಮೇಜರ್ ಕಂಟೆಂಟ್. ಮೀಥೇನು ನಾವು ಜೈವಿಕ ಅನಿಲ, ಅಡಿಗೆ ಅನಿಲ ಬಳಸ್ತೀವಲ್ಲ, ಸಗಡಿ ಮೂಲಕ ಬಿಡುಗಡೆ ಆಗುತ್ತಲ್ಲ ಮೀಥೇನು, ಅದು
ಅದಕ್ಕೆ ಇವೆಲ್ಲ ರಾಸಾಯನಿಕ ಹೆಸರುಗಳು ಅಷ್ಟೇ. ಸಾಮಾನ್ಯವಾಗಿ ನಾವು ಅದಕ್ಕೆ ದಿನ ಬಳಕೆಯಲ್ಲಿ ಮಸಿ ಅಂತೀವಿ, ಗೋಬರ್ ಗ್ಯಾಸ್ ಅಂತೀವಿ. ಸಾಮಾನ್ಯ ಜನರಿಗೆ ಇಷ್ಟು ಗೊತ್ತೇ ಇರುತ್ತೆ, ಸಾಮಾನ್ಯವಾಗಿ ಪದಪುಂಜಗಳು ಗೊತ್ತೇ ಇರ್ತವೆ. ಒಂದು ಕಾಲ ಇತ್ತು, ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಬಿಡುಗಡೆಯಾಗುವಂತಹ ಕಾರ್ಬನ್, ಮೀಥೇನ್, ಹೆಚ್ಚಾಗಿ ಕಾರ್ಬನ್ ಅನ್ನ ನಮ್ಮ ಸುತ್ತಮುತ್ತ ಇರುವ ಗಿಡ ಮರಗಳು ಯಥೇಚ್ಛ ಹಸಿರು ಅದನ್ನ ಆಹಾರ ಬಳಕೆಗೆ ಬಳಸಿ ಕಡಿಮೆ ಮಾಡ್ತಾ ಇದ್ವು. ಈಗ ಏನಾಗಿದೆ ಅಂತಂದ್ರೆ, ನಾವು ಕಾರ್ಬನ್ ಅನ್ನ ಉಗುಳುವ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಅದನ್ನ ಹೀರಿಕೊಳ್ಳುವ ಹಸಿರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇದು ಬಹಳ ಸಹಜವಾಗಿ ಅರ್ಥ ಮಾಡಿಸಬಹುದು. ವಿರುದ್ಧ ದಿಕ್ಕಿನಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಅದು ಹೆಚ್ಚುತ್ತೆ, ಕಾರ್ಬನ್ ಹೆಚ್ಚಿದ್ರೆ ಈ ಕಡೆ ಹಸಿರು ಕಮ್ಮಿ ಆಗುತ್ತೆ. ಕಾಡುಗಳು, ನೈಸರ್ಗಿಕವಾಗಿ ಬೆಳೆದ ಕಾಡುಗಳನ್ನ ಬಹುತೇಕ ನಾವು ನಾಶ ಮಾಡ್ತಾ ಇದ್ದೀವಿ. ಕೃತಕವಾಗಿ ಒಂದಷ್ಟು ಕಾಡನ್ನೇನೋ ಬೆಳೆಸ್ತೀವಿ, ಆದ್ರೆ ಅದು ಸಾಕಾಗ್ತಾ ಇಲ್ಲ. ಕಾರ್ಬನ್ ಹೆಚ್ಚಿ ಸೂರ್ಯನ ಶಾಖವನ್ನ ಅದು ಹಿಡಿದಿಡುವ ಪ್ರಮಾಣಕ್ಕೆ ಹೋಲಿಸಿದ್ರೆ, ಆ ವೇಗಕ್ಕೆ ಹೋಲಿಸಿದ್ರೆ ಕಾಡನ್ನು ನಾವು ಬೆಳೆಸ್ತಿರುವ ವೇಗ ತುಂಬಾ ಕಮ್ಮಿ ಇದೆ. ಮತ್ತೆ ಜನಸಂಖ್ಯೆ ಹೆಚ್ಚಿದಷ್ಟು ಹೆಚ್ಚು ಜನ ಕಾರ್ಬನ್ ಅನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಸೆಕೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗೋದನ್ನ ಆನಂತರ ನಾವು ಅಳಿಯಕ್ಕೆ ಶುರು ಮಾಡಿದೀವಲ್ಲ, ಮುಖ್ಯವಾಗಿ ವಿಶ್ವಸಂಸ್ಥೆ ಅದರ ಪರಿಸರ ವಿಭಾಗ ಇದೆಯಲ್ಲ, ಅವರು ಅದನ್ನು ಅಳಿಲಿಕ್ಕೆ ಶುರು ಮಾಡಿದ್ರು. ಹೆಚ್ಚು ಶಾಖ ಎಲ್ಲೆಲ್ಲಿ ಜಾಸ್ತಿ ಇದೆ, ಯಾವ್ಯಾವ ಪ್ರದೇಶದಲ್ಲಿ ಶಾಖದ ಪ್ರಮಾಣ ಹೆಚ್ಚುತ್ತಾ ಇದೆ, ಅಸಹಜವಾಗಿ ಹೆಚ್ಚುತ್ತಾ ಇರೋದನ್ನ ಅವರು ಪ್ರತಿ ವರ್ಷ ನೋಡ್ತಾ ಗುರುತಿಸ್ತಾ ಇಲ್ಲೇನೋ ವ್ಯತ್ಯಾಸ ಇದೆ. ಹಾಗಾದ್ರೆ ವಾತಾವರಣದಲ್ಲಿ ಶಾಖ ಹೆಚ್ಚೋದಕ್ಕೆ ಕಾರಣ ಯಾರು ಅಂತ ನೋಡಿದಾಗ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ನಮಗದು ಗೊತ್ತಾಗುತ್ತೆ. ಪ್ರತಿ ದೇಶವು ಎಷ್ಟೆಷ್ಟು ಕಾರ್ಬನ್ ಅನ್ನ ಉಗುಳುತ್ತೆ ಅನ್ನೋದನ್ನ ಲೆಕ್ಕ ಸಿಗುತ್ತೆ ನಮಗೆ. 1 ಲೀಟರ್ ಡೀಸೆಲ್ ಉರಿದ್ರೆ, 1 ಲೀಟರ್ ಪೆಟ್ರೋಲ್ ಉರಿದ್ರೆ ಎಷ್ಟು ಗ್ರಾಮ್ ಕಾರ್ಬನ್ ಹೊರಗಡೆ ಬಿಡುಗಡೆ ಆಗುತ್ತೆ, ಇವೆಲ್ಲ ಲೆಕ್ಕ ಇದೆ ಇವತ್ತು ನಮ್ಮ ಹತ್ರ. ಸೊ ಇದೆಲ್ಲ ಲೆಕ್ಕ ಸಿಕ್ಕಿದ ಮೇಲೆ ನಮಗೆ ಗೊತ್ತಾಯ್ತು ಹವಾಮಾನ ಬದಲಾವಣೆಗೆ ಜಾಗತಿಕ ತಾಪ ಏರಿಕೆ ಕಾರಣ ಅಂತ. ಭೂಮಿಯ ಮೇಲ್ಮೈಯ ವಾತಾವರಣದಲ್ಲಿರುವ ಸರಾಸರಿ ತಾಪ ಇದೆಯಲ್ಲ, ಬಹಳ ಏನು ಜಾಸ್ತಿ ಆಗಿಲ್ಲ. ನಮ್ಗೆ ಆಶ್ಚರ್ಯ ಹುಟ್ಟಿಸುತ್ತೆ. ಕಳೆದ 50 ವರ್ಷದಲ್ಲಿ 1.15 ಡಿಗ್ರಿಯಷ್ಟು ಜಾಸ್ತಿ ಆಗಿರೋದು, 1.15 ಡಿಗ್ರಿ. ಇಷ್ಟಕ್ಕೆ ನಾವು ಈಗ ಏನೆಲ್ಲ ಪರಿಣಾಮಗಳನ್ನು ಕಾಣ್ತಾ ಇದ್ದೀವಿ. 2015 ಪ್ಯಾರಿಸ್ ವಿಶ್ವಸಂಸ್ಥೆಯ ಪರಿಸರ ಸಂಬಂಧ ಶೃಂಗ ಸಮಾವೇಶದಲ್ಲಿ ಈ ಏರಿಕೆಯನ್ನ ಡಿಗ್ರಿ ಲೆಕ್ಕದಲ್ಲಿ ಏನು ಏರಿಕೆ ಇದೆ ಸೆಲ್ಸಿಯಸ್ ಲೆಕ್ಕದಲ್ಲಿ, ಅದನ್ನು 1.5 ಡಿಗ್ರಿ ಒಳಗೆ ನಾವೆಲ್ಲರೂ ಸೇರಿ ಕಟ್ಟು ಹಾಕ್ಬಿಡ್ಬೇಕು, ಅದನ್ನು ಅದಕ್ಕಿಂತ ಹೆಚ್ಚಿಗೆ ಏರೋದಕ್ಕೆ ಬಿಡಬಾರದು ಅಂತ ಹೇಳಿ ಒಂದು ಒಪ್ಪಂದಕ್ಕೆ ಬಂದ್ರು. 2015 ಪ್ಯಾರಿಸ್ ಶೃಂಗಸಭೆಯಲ್ಲಿ ಬಂದ್ರು, 10 ವರ್ಷದ ಹಿಂದೆ. ಆದ್ರೆ ಏನಾಯ್ತು, ಈಗ ನಾವು ಅದನ್ನು ಮೀರಿದೀವಿ. ಈ 10 ವರ್ಷದಲ್ಲಿ ಕಳೆದ ಜನವರಿ 2025 ಸರಾಸರಿ ಏರಿಕೆಯ ಪ್ರಮಾಣ 1.5 ಡಿಗ್ರಿ ಸೆಲ್ಸಿಯಸ್ ಮೀರ್ತು. ಯಾಕಾಯ್ತದು ಅಷ್ಟೆಲ್ಲ? ಅಂದ್ರೆ ಕಾರ್ಬನ್ ನಾವು ಹೆಚ್ಚು ಉಗುಳ್ತಾ ಇದೀವಿ. ನಾವು ತೀರ್ಮಾನ ಏನೋ ತಗೊಂಡ್ವಿ, ಆದ್ರೆ ಕಾರ್ಬನ್ ಬಿಡುಗಡೆಯನ್ನ ನಿಯಂತ್ರಿಸೋದಕ್ಕೆ ಹೋಗ್ಲಿಲ್ಲ. ಜಗತ್ತಿನಲ್ಲಿರುವ ಮುಂದುವರೆದ ದೇಶಗಳು, ಕೈಗಾರಿಕೆಯಲ್ಲಿ ಈಗ ಮುಂದೆ ಬರ್ತಾ ಇರುವ ದೇಶಗಳು, ಆರ್ಥಿಕವಾಗಿ ಹೊರಹೊಮ್ಮುತ್ತಿರುವ ದೇಶಗಳು, ಅಂದ್ರೆ ಎಮರ್ಜಿಂಗ್ ಎಕಾನಮೀಸ್ ಅಂತ ಕರೀತಾರೆ, ಈ ಎಲ್ಲಾ ದೇಶಗಳು ಏನ್ ಮಾಡಿದ್ವು, ಕಾರ್ಬನ್ ಕಡಿಮೆ ಮಾಡೋ ಪ್ರಯತ್ನ ಮಾಡಲಿಲ್ಲ. ಇವತ್ತಿಗೂ ಜಗತ್ತಿನ ಅತಿ ಮುಂದುವರೆದ ದೇಶಗಳಲ್ಲೂ ಎಲ್ಲರೂ ವಿದ್ಯುತ್ ತಯಾರಿಕೆಗೆ ಹೆಚ್ಚಾಗಿ ಬಳಸೋದು ಕಲ್ಲಿದ್ದಿಲು, ಗ್ಯಾಸ್, ಪೆಟ್ರೋಲಿಯಂ ತೈಲ ಇವನ್ನೇ ಹೆಚ್ಚು ಬಳಸೋದು. ಇವನ್ನೇ ಉರಿಸಿ ನಾವು ವಿದ್ಯುತ್ ಅನ್ನು ತಯಾರಿಸೋದು. ಅವಾಗ ಹೆಚ್ಚು ಕಾರ್ಬನ್ ಬಿಡುಗಡೆ ಆಗುತ್ತೆ. ಹಾಗಿದ್ರೆ ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆಗೆ ಬಹಳ ಸರಳವಾದ ಉತ್ತರ ಇದೆ ಅಲ್ವಾ? ಈಗ ಇಷ್ಟೊಂದು ಬಿಸಿಲು ಬರ್ತಾ ಇದೆ, ಆ ಅಗಾಧವಾದ ಶಕ್ತಿಯನ್ನ ನಾವು ಬಳಸ್ಕೋಬಹುದಲ್ವಾ? ಹೌದು. 90ರ ದಶಕದಲ್ಲೇ ಈ ವಿಚಾರ ಚರ್ಚೆಗೆ ಬಂತು. ಹೆಚ್ಚು ಸೋಲಾರ್ ಎನರ್ಜಿ ಅಥವಾ ಸೌರ ಶಕ್ತಿಯನ್ನ ನಾವು ಇನ್ನು ಬಳಸೋದನ್ನ ಕಲಿಬೇಕು ಅಂತ. ಅದಕ್ಕೆ ತಕ್ಕ ಹಾಗೆ ಸೋಲಾರ್ ಪ್ಯಾನೆಲ್ಗಳು, ಅದಕ್ಕೆ ಸಂಬಂಧಪಟ್ಟಂತ ವಿಜ್ಞಾನನೂ ಬೆಳವಣಿಗೆ ಕಂಡಿದೆ. ಈಗ ನಾವು ಹೆಚ್ಚು ಅದ್ರ ಕಡೆ ಹೋಗ್ಬೇಕು. ಆದ್ರೆ 90ರ ದಶಕದಲ್ಲಿ ನಾವು ಜಾಗತೀಕರಣ ಅಂತ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಒಪ್ಪಿಕೊಂಡ್ವಿ. ಹಾಗೆ ಒಪ್ಕೊಂಡಾಗ ಕಾರ್ಪೊರೇಟ್ ಕಂಪನಿಗಳು ಹೆಚ್ಚು ಅಂದ್ರೆ ಮಲ್ಟಿನ್ಯಾಷನಲ್ ಕಂಪನಿಗಳು ಅಂತಲೂ ನಾವು ಕರಿತೀವಿ, ಅಥವಾ ಎಲ್ಲಾ ದೇಶಗಳಲ್ಲೂ ತಮ್ಮ ಬೆಳವಣಿಗೆಯನ್ನ ದಾಖಲಿಸ್ತಿರುವಂತಹ ಕಂಪನಿಗಳು ಹೆಚ್ಚು ಬಂದಂಗೂ ಅವು ಹೆಚ್ಚು ವಿದ್ಯುತ್ತನ್ನ ಕೇಳಲಿಕ್ಕೆ ಶುರು ಮಾಡಿದ್ವು. ಇವು ಬರೋಕ್ಕಿಂತ ಮುಂಚೆ ಜನಸಾಮಾನ್ಯರ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಇದ್ದಂತಹ ಕಾರ್ಖಾನೆಗಳು ಎಷ್ಟು ಬೇಕೋ ಅಷ್ಟೇ ವಿದ್ಯುತ್ತನ್ನು ಬಳಸ್ತಾ ಇದ್ವು. ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಆಗಿತ್ತು. ಯಾವಾಗ ಒಂದೇ ಸರ್ತಿ ಇಡೀ ಜಗತ್ತಿನಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳ ಜಾಲ ವ್ಯಾಪಕವಾಗಿ ಹರಡುತ್ತಾ ಹೋಯ್ತು, ಆಗ ಮತ್ತೆ ಕಲ್ಲಿದ್ದಲನ್ನ ಹೆಚ್ಚು ಬಳಸೋದು, ಹೆಚ್ಚು ಗಣಿಗಾರಿಕೆ ಮಾಡೋದು ಇದು ಶುರುವಾಯಿತು. ಪೆಟ್ರೋಲಿಯಂ ತೈಲನ ಹೆಚ್ಚು ತೆಗೆಯೋದು, ಒಂದು ಮಟ್ಟದಲ್ಲಿ ಬಳಕೆ ಆಗ್ತಿದ್ದ ಕಲ್ಲಿದ್ದಿಲಿನ ಪ್ರಮಾಣ, ವಿದ್ಯುತ್ ಎಲ್ಲವೂ ಈಗ 100 ಪಟ್ಟು ಜಾಸ್ತಿ ಆಯಿತು. ಹೆಚ್ಚು ಕಲ್ಲಿದ್ದಲು ನಾವು ತೆಗೆದ್ವಿ, ಬಳಸಿದ್ವಿ, ಸುಟ್ವಿ, ಕಾರ್ಬನ್ ಜಾಸ್ತಿ ಬಿಡುಗಡೆ ಮಾಡಿದ್ವಿ. ಈಗ ನಾವು ಅದೇ ಸ್ಥಿತಿಯಲ್ಲಿದ್ದೀವಿ. ನಿಮಗೆ ಆಶ್ಚರ್ಯ ಆಗುತ್ತೆ, ಜರ್ಮನಿ ಜಗತ್ತಿನಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನ ಬಳಸಿ ಸೌರ ವಿದ್ಯುತ್ತನ್ನು ತಯಾರಿಸುವಂತಹ ದೇಶ, ಮೊದಲನೇ ಸ್ಥಾನದಲ್ಲಿದೆ. ಆ ಜರ್ಮನಿ ಕೂಡ ಈ ಸ್ಪರ್ಧೆಯಲ್ಲಿ ಹಿಂದುಳಿಬಾರದು ಅಂತ ಹೇಳಿ
ಕಲ್ಲಿದ್ದಲನ್ನ ಅದು ಸುಡ್ತಾ ಇದೆ. ಎಷ್ಟು ಮಟ್ಟಿಗೆ ಸುಟ್ಟಿದೆ ಗೊತ್ತಾ? ಆಶ್ಚರ್ಯ ಆಗುತ್ತೆ. ಒಂದು ಕಡೆ ಕಳೆದ 2 ವರ್ಷಗಳ ಹಿಂದೆ ವಿಂಡ್ ಫಾರ್ಮ್ ಅನ್ನ ಅದು ರೂಪಿಸಿತ್ತು. ಅಂದ್ರೆ ಗಾಳಿ ಯಂತ್ರಗಳನ್ನ ಒಂದ್ ಕಡೆ ಹಾಕಿತ್ತು. ಕ್ರಮೇಣ ಆ ಗಾಳಿ ಯಂತ್ರಗಳು ಕೆಲಸ ನಿಲ್ಲಿಸಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ವು. ಆ ಗಾಳಿ ಯಂತ್ರಗಳು ಇರುವ ಜಾಗದಲ್ಲಿ ಕಲ್ಲಿದ್ದಲು ಸಿಗುತ್ತೆ ಅಂತ ಗೊತ್ತಾದಾಗ ಗಾಳಿ ಯಂತ್ರಗಳನ್ನೆಲ್ಲ ಕಳಚಿ ಆ ಜಾಗದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆಗೆ ಜರ್ಮನಿ ಅವಕಾಶ ಕೊಡ್ತು. ಅಂದ್ರೆ ನಾವು ಮತ್ತೆ ಮತ್ತೆ ಕಲ್ಲಿದ್ದಲಿಗೆ ಮರಳುತ್ತಾ ಇದ್ದೀವಿ. ನಮ್ಮ ಭಾರತ ಕೂಡ ಅದೇ ಸ್ಥಿತಿಯಲ್ಲಿದೆ. ಹೆಚ್ಚು ಕಲ್ಲಿದ್ದಲು ಗಣಿಗಾರಿಕೆಗೆ ಪರವಾನಗಿ ಕೊಡಲಾಗ್ತಾ ಇದೆ. ಸೊ ನಾವು 2015ನೇ ಇಸವಿನಲ್ಲಿ ತೆಗೆದುಕೊಂಡ ತೀರ್ಮಾನಗಳು ಏನೇನು ಈ ಜಗತ್ತಿನಲ್ಲಿ ದೇಶಗಳು ತಗೊಂಡಿದ್ವೋ ಅದ್ರ ಉಲ್ಟಾ ಹೋಗಕ್ಕೆ ಶುರುವಾದವು ಎಲ್ಲವೂ. ಹಿಂದೆ 100 ವರ್ಷಗಳಲ್ಲಿ ಬಿಡುಗಡೆ ಮಾಡದೇ ಇರುವಷ್ಟು ಅದರ 2 ಪಟ್ಟು ಕಾರ್ಬನ್ ಬಿಡುಗಡೆ ಮಾಡಿದ್ದೀವಿ. ಈ ಜಾಗತೀಕರಣದ ಹಸಿವನ್ನು ನೀಗಿಸೋದಕ್ಕೋಸ್ಕರ, ವಿದ್ಯುತ್ತಿನ ಹಸುವನ್ನು ನೀಗಿಸೋಕ್ಕೋಸ್ಕರ. ಸರ್, ಈ ಪುಸ್ತಕವನ್ನು ಓದಿದಾಗ ಮತ್ತೆ ಈ ಹಲವಾರು ಲೇಖನಗಳನ್ನು ಓದಿದಾಗ ಮತ್ತೆ ಇವತ್ತು ನಮ್ಮ ಸುತ್ತಮುತ್ತನೇ ನೋಡೋದಾದ್ರೆ ಗುಡ್ಡಗಳು ಕುಸಿತಾ ಇರೋದಿರಬಹುದು, ಮತ್ತೆ ನೆರೆ ಬರ್ತಾ ಇರುವಂತದ್ದು ಇರಬಹುದು, ನಮ್ಮ ಪಕ್ಕದ ಕೇರಳಕ್ಕೆ ಬಂದಿರುವಂತಹ ನೆರೆ ಇರಬಹುದು, ಮತ್ತೆ ಬೆಂಗಳೂರಿಗೆ ಆಗಾಗ ನೋಡ್ತೀವಿ. ಅದನ್ನ ಒಂದ್ ಕಡೆಗೆ ನಾವು ಅಷ್ಟೊಂದು ಮಳೆ ಬೀಳ್ತಿತ್ತ ಅಂತ ನೋಡೋದಕ್ಕಿಂತ ಅದು ತೀರಾ ಅಸಹಜವಾದ ಬೆಳವಣಿಗೆಯಿಂದ ಬಲಿಯಾಗಿರುವಂತಹ ನಗರ. ಅದು ಅಸಹಜ ಮಳೆ ಅನ್ನೋದು ಕೂಡ ಹವಾಮಾನ ಬದಲಾವಣೆಯ ಒಂದು ಅಡ್ಡ ಪರಿಣಾಮ. ನಮ್ಮ ಅಸ್ಸಾಂ ಇರಬಹುದು ಸರ್, ಅಸ್ಸಾಂ ಅಡ್ಡ ಪರಿಣಾಮ. ಈಗ ನೀವು ವಾತಾವರಣ ಕಾದ ಕೂಡಲೇ ಅದು ಕಾಯ್ತಾ ಕಾಯ್ತಾ ಹೆಚ್ಚೆಚ್ಚು ಬಿಸಿ ಆಗ್ತಾ ಸಹಜವಾಗಿ ಸಮುದ್ರ, ಸಾಗರ, ಸರೋವರಗಳಲ್ಲಿರುವ ನೀರನ್ನ ಅದು ಆವಿ ಮಾಡುತ್ತೆ. ವಾತಾವರಣದ ಸಂಪರ್ಕ ಬರುವ ನೀರು ಹೆಚ್ಚು ಆವಿಯಾಗುತ್ತೆ. ಆವಿಯಾದ ನೀರು ಎಲ್ಲಿ ಹೋಗ್ಬೇಕು? ಒಂದೇ ಕಡೆ ಮಳೆ ಸುರಿಸೋದಿಲ್ಲ, ಎಲ್ಲೆಲ್ಲೋ ಹೋಗಿ ಬೀಳುತ್ತೆ. ಈಗ ಮಾನ್ಸೂನ್ ಮಳೆ ಭಾರತಕ್ಕೆ ಪ್ರತಿ ವರ್ಷ ಮಳೆ ತರುತ್ತೆ. ಒಂದು ಪ್ಯಾಟರ್ನ್ ನಲ್ಲಿ, ಒಂದು ಮಾದರಿ, ಒಂದು ಚೌಕಟ್ಟಿನೊಳಗೆ ಬಂದು ಹೋಗ್ತಿತ್ತು. ಮಾರುತಗಳು ಈಗ ಒಂದು ಮೇ ಕೊನೆ ವಾರದಲ್ಲಿ ಶುರುವಾಗಿಯೋ, ಜೂನ್ ಮೊದಲನೇ ವಾರದಲ್ಲಿ ಶುರುವಾಗಿಯೋ, ಸೆಪ್ಟೆಂಬರ್ ಕಡೆವರೆಗೂ ಇದ್ದು ಆಮೇಲೆ ಅವು ಕಡಿಮೆ ಆಗ್ತಾ ಇತ್ತು. ಆಮೇಲೆ ಅಡ್ಡ ಮಳೆಗಳು ಮತ್ತೆ ವಾಪಸ್ ಬಂದು ಅದೇ ಮಾನ್ಸೂನ್ ಮಾರುತಗಳು ಹಿಮಾಲಯಕ್ಕೆ ಬೆಳೆದು ಮತ್ತೆ ವಾಪಸ್ ಬಂದು ಮತ್ತೆ ಒಂದಿಷ್ಟು ಹಿಮ್ಮೆಟ್ಟುವ ಮಾನ್ಸೂನ್ ಅಂತ ಕರಿತೀವಿ, ರಿಟ್ರೀಟಿಂಗ್ ಮಾನ್ಸೂನ್, ಅಲ್ಲಿ ಮಳೆ ಸುರಿಸ್ತಾ ಇದ್ವು ಒಂದ್ ಸ್ವಲ್ಪ ಆಗಸ್ಟ್ ನವೆಂಬರ್ನಲ್ಲಿ. ಈಗ ಅದೆಲ್ಲ ಪ್ಯಾಟರ್ನ್ ಚೇಂಜ್ ಆಗಿದೆ. ನಾವು ಈ ಮಾನ್ಸೂನ್ ಮಳೆ ಹೀಗೆ ಬರುತ್ತೆ ಹೀಗೆ ಇರುತ್ತೆ ಅಂತ ಹೇಳೋದು ಕಷ್ಟ ಆಗಿದೆ. ಈಗ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಚಳಿಗಾಲವೇ ಆಗಿರ್ಬೋದು, ಅದು ಮಳೆ ವಿಪರೀತ ಬಂದ್ಬಿಡುತ್ತೆ ಅಂತ ಅತಿರೇಕ ನಾವು ನೋಡ್ತಾ ಇದೀವಿ. ಬೆಂಗಳೂರಿನಲ್ಲಿ ಆಗ್ತಾ ಇರೋದು ಹಾಗೇನೆ, ದೊಡ್ಡ ದೊಡ್ಡ ಮೆಟ್ರೋ ನಗರಗಳಲ್ಲಿ ಆಗ್ತಾ ಇರೋದು ಹಾಗೇನೆ. ಅಲ್ಲಿ ಮಳೆ ಬೀಳೋದಕ್ಕೆ ಇನ್ನೂ ಒಂದು ಕಾರಣ ಆಗುತ್ತೆ, ಆ ನಗರಗಳ ಪೊಲ್ಯೂಷನ್ ಇದೆಯಲ್ಲ, ಗಾಳಿನಲ್ಲಿ ಮಾಲಿನ್ಯ ಬೆರೆತು, ಮಾಲಿನ್ಯದ ಅಣುಗಳು ಇಲ್ಲ ರಾಸಾಯನಿಕ ಅಣುಗಳು ಗಾಳಿಲಿ ಬೆರೆತು ಅವು ಕೂಡ ತೇವಾಂಶವನ್ನ ಹಿಡಿದಿಟ್ಕೊಂಡು ಮೋಡ ರೂಪುಗೊಳ್ಳೋದಕ್ಕೆ ತಮ್ಮ ಕೊಡುಗೆಯನ್ನು ಕೊಡ್ತವೆ. ಮಾಮೂಲಿ ತೇವಾಂಶದ ಜೊತೆಗೆ ಈ ಮಾಲಿನ್ಯದ ಮೂಲಕ ಕೂಡ ಸೇರಿ ಮೆಟ್ರೋ ನಗರಗಳಲ್ಲಿ ಹೆಚ್ಚು ಮಳೆ ಬಿದ್ದಾಗ ಅರ್ಬನ್ ಫ್ಲಡ್ಸ್ ಅಂತ ಕರಿತೀವಿ, ನಗರ ನೆರೆಗಳು ರೂಪುಗೊಳ್ತವೆ. ಸಡನ್ ಮಳೆ ನುಗ್ಗಿ ನೀರು ಎಲ್ಲ ಕಡೆ ನುಗ್ಗಿ ಬಡಾವಣೆಗಳಿಗೆ ನುಗ್ಗುತ್ತೆ, ತುಂಬಾ ಅನಾಹುತ ಸೃಷ್ಟಿಯಾಗುತ್ತೆ. ಬೆಂಗಳೂರಲ್ಲಿ ನಾವು ಅದನ್ನು ನೋಡಿದ್ವಿ. ಅತಿ ಮಳೆ ಈಗ ನಾವು ಕಾಣ್ತಾ ಇದ್ದೀವಿ. ಅತಿ ಮಳೆ ಎಲ್ಲಿ ಬೇಕಾದ್ರೂ ಬೀಳಬಹುದು, ನಿರ್ದಿಷ್ಟವಾಗಿ ಇಂಥ ಕಡೆ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೆಟ್ಟ ಪ್ರದೇಶಗಳಲ್ಲಿ ಬಿದ್ದಾಗ ಅತಿ ಮಳೆ ಸಹಜವಾಗಿ ನೆಲಕುಸಿತಗಳಿಗೆ ಕಾರಣ ಆಗುತ್ತೆ. ಲ್ಯಾಂಡ್ ಸ್ಲೈಡ್ಗಳು ಆಗದೇ ಇರೋ ಜಾಗದಲ್ಲೆಲ್ಲ ಆಗ್ತಾ ಇದೆ. ಈಗ ನಾವು ಮುಂಚೆ ತೀರಾ ಇಳಿಜಾರು ಪ್ರದೇಶದಲ್ಲಿ ಗಿಡ ಮರಗಳು ಕಮ್ಮಿ ಇರೋ ಜಾಗದಲ್ಲಿ ಅಂತ ಕಡೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಗಣಿಗಾರಿಕೆ ಮಾಡಿದ ಜಾಗದಲ್ಲಿ ಆಗುತ್ತೆ ಅಂತ ಅನ್ಕೊಳ್ತಿದ್ವಿ. ಈಗ ಹಂಗಲ್ಲ, ದಟ್ಟ ಕಾಡಿದ್ರು ಕೂಡ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಬೀಳುವ ಮಳೆಯ ಪ್ರಮಾಣ ಕೆಲವು ಸರ್ತಿ ಒಂದು ಆಣೆಕಟ್ಟಲ್ಲಿ ತುಂಬಿದಷ್ಟು ಮಳೆ ನೀರು ಒಟ್ಟಿಗೆ ಒಂದೇ ಜಾಗದಲ್ಲಿ ಬೀಳುವಂಥದ್ದು. ವಯನಾಡಲ್ಲಿ ನಾವು ಇದನ್ನೇ ಕಂಡಿದ್ದು. ಅದೇ ಮೇಘ ಸ್ಫೋಟ ಇರಬಹುದು, ಅದೇ ಮೋಡ ಸಿಡಿತ ಹಿಮಾಲಯದಲ್ಲಿ ಜಾಸ್ತಿ. ಅದು ಈಗ ಒಮ್ಮೊಮ್ಮೆ ಪಶ್ಚಿಮ ಘಟ್ಟದಲ್ಲೂ ಶುರುವಾಗಿದೆ. ಸರ್, ಈಗ ಒಂದು ಕುತೂಹಲ ಏನಂತಂದ್ರೆ, ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರೋರು ಇರಬಹುದು, ಎಲ್ಲೋ ಆಗುವ ಹಿಮಾಲಯ ಕರಗೋದ್ರಿಂದ ಇಲ್ಲಿ ಹಾಸನದಲ್ಲಿರೋರ್ಗೆ ಏನು ತೊಂದರೆ ಆಗುತ್ತೆ ಅಂತ ಕೇಳೋರು ಇರ್ಬೋದು. ನಮ್ಮ ಪಕ್ಕದಲ್ಲೇ ಇರುವಂತಹ ಪಶ್ಚಿಮ ಘಟ್ಟದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಉತ್ತರ ಭಾರತದವ್ರಿಗೆ ಏನು ತೊಂದರೆ ಆಗುತ್ತೆ ಅಂತ ಕೇಳೋರು ಇರ್ಬೋದು. ಏನೇನಾಗಬಹುದು? ಹೌದು, ಕರೆಕ್ಟ್. ಈಗ ಹಿಮಾಲಯ ಮತ್ತೆ ಪಶ್ಚಿಮ ಘಟ್ಟಗಳು ಎರಡೂ ಒಂದೇ ದೇಶದ ಒಳಗಿದ್ದಾವೆ. ಒಂದು ವೇಳೆ ಭಾರತ ಎರಡಾಗಿದ್ದಿದ್ರೆ, ಉತ್ತರ ಭಾರತವೇ ಬೇರೆ ದೇಶ, ದಕ್ಷಿಣ ಭಾರತವೇ ಬೇರೆ ದೇಶ ಅಂತ ಏನಾದ್ರು ಆಗಿದ್ದಿದ್ರೆ, ದಕ್ಷಿಣ ಭಾರತಕ್ಕೆ ಪಶ್ಚಿಮ ಘಟ್ಟಗಳು ನೀರನ್ನ ಒದಗಿಸ್ತವೆ, ಉತ್ತರ ಭಾರತಕ್ಕೆ ಹಿಮಾಲಯದ ನದಿಗಳು ನೀರನ್ನ ಪೂರೈಸ್ತವೆ. ಪಶ್ಚಿಮ ಘಟ್ಟದ ನದಿಗಳು ಆಗ್ಲಿ ಅಥವಾ ಹಿಮಾಲಯದ ನದಿಗಳು ಎಲ್ಲೂ ಬೆರೆಯಲ್ಲ, ಎಲ್ಲೂ ಒಟ್ಟಿಗೆ ಸೇರೋದಿಲ್ಲ. ಪಶ್ಚಿಮ ಘಟ್ಟದ ನದಿಗಳು ಪೂರ್ವಕ್ಕೆ ಹರಿದ್ರೆ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ, ಪಶ್ಚಿಮಕ್ಕೆ ಹರಿದ್ರೆ ಅರಬ್ಬಿ ಕಡಲನ್ನು ಸೇರ್ತವೆ. ಉತ್ತರ ಭಾರತದಲ್ಲಿ ಹಿಮಾಲಯದಲ್ಲಿ ಹುಟ್ಟುವ ನದಿಗಳೆಲ್ಲ ಬಹುತೇಕ ಬಂಗಾಳ ಕೊಲ್ಲಿ, ಗಂಗಾ ಯಮುನಾ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ, ಅಥವಾ ಈ ಕಡೆ ಸಿಂಧು ನದಿ ಸೇರಿ ಅರಬ್ಬಿ ಕಡಲಿಗೆ ಬರ್ತವೆ. ಈಗ ಪಶ್ಚಿಮ ಘಟ್ಟಗಳಿಗೆ ನೀರಿನ ಮೂಲ ಮಾನ್ಸೂನ್ ಮಳೆ. ನಮಗಿಲ್ಲಿ ಮಂಜು ಬೀಳೋದಿಲ್ಲ,
ಪಶ್ಚಿಮ ಘಟ್ಟದಲ್ಲಿ ಮಂಜು ಬೀಳೋದಿಲ್ಲ. ಹಿಮಾಲಯದಲ್ಲಿ ಮಂಜು ಬೀಳುತ್ತೆ. ಆ ಮಂಜು ಗಟ್ಟಿಯಾಗಿ ಕೆಲವು ತಪ್ಪಲ ಜಾಗದಲ್ಲಿ ಕಣಿವೆಗಳಲ್ಲಿ ಶೇಖರಗೊಂಡು ನಿಧಾನಕ್ಕೆ ಕರಗಿ ಅಲ್ಲಿ ಹುಟ್ಟುವ ನದಿಗಳಿಗೆ ವರ್ಷ ಪೂರ್ತಿ ನೀರನ್ನು ಒದಗಿಸ್ತವೆ. ಅಲ್ಲಲ್ಲಿ ಸಂಗ್ರಹ ಆಗಿರುವಂತಹ ಈ ಮಂಜನ್ನ ನಾವು ಮಂಜು ಹೊಳೆಗಳು ಅಥವಾ ಗ್ಲೇಸಿಯರ್ ಅಂತ ಕರಿತೀವಿ. ಈ ಗ್ಲೇಸಿಯರ್ಗಳು ಎಷ್ಟೆಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಇರ್ತಾವೋ ಅಷ್ಟು ನೀರನ್ನು ನಾವು ಅಲ್ಲಿನ ನದಿಗಳಿಗೆ ಒದಗಿಸ್ತವೆ. ಮಾನ್ಸೂನ್ ಮಳೆ ಇಲ್ಲ ಅಂದ್ರೆ ನಮಗೆ ನದಿಗಳಿಗೆ ನೀರಿಲ್ಲ ನಮ್ಮ ದಕ್ಷಿಣ ಭಾರತಕ್ಕೆ. ಆದರೆ ಅದೃಷ್ಟವಶಾತ್ ನಮಗೆ ಮಾನ್ಸೂನ್ ಮಳೆಗಳು ಸಾಕಷ್ಟು ಮಳೆ ತರ್ತವೆ. ಒಂದ್ ವೇಳೆ ಮಾನ್ಸೂನ್ ಫೇಲ್ಯೂರ್ ಆದ್ರೆ ಅಡ್ಡ ಮಳೆಗಳಿಂದಲಾರು ನಮಗೆ ಮಳೆ ಸಿಗುತ್ತೆ. ಹಿಮಾಲಯದಲ್ಲಿ ಉತ್ತರ ಭಾರತದ ರಾಜ್ಯಗಳಿಗೆ ಹಿಮದ ನೀರೇ ಅವ್ರನ್ನ ಹೆಚ್ಚು ಪೊರೆಯೋದು. ಮತ್ತೆ ನಮ್ಮ ಮಾನ್ಸೂನ್ ಮಳೆ ಅಸ್ಸಾಂ ಕಡೆ ಹೋಗಿ ವಾಪಸ್ ಹಿಮಾಲಯಕ್ಕೆ ಡಿಕ್ಕಿ ಹೊಡೆದು ವಾಪಸ್ ಬರ್ತಾವಲ್ಲ ಮೋಡಗಳು, ಅದರಿಂದಲೂ ಆ ಕಡೆ ಸ್ವಲ್ಪ ಮಳೆ ಆಗುತ್ತೆ. ಆದ್ರೆ ಹೆಚ್ಚು ಮಂಜು ನೀರನ್ನೇ ಉತ್ತರ ಭಾರತದಲ್ಲಿ ಅವಲಂಬಿಸಿರೋದು. ಈಗ ನಾವೇನ್ ಚಾಲೆಂಜ್ ಕಾಣ್ತಾ ಇದೀವಿ, ತಾಪ ಏರ್ತಾ ಹೋದ ಹಾಗೆ ಇನ್ನೊಂದು ಅಡ್ಡ ಪರಿಣಾಮ, ಒಂದು ಆವಿ ಜಾಸ್ತಿಯಾಗಿ ಮಳೆ ಆಗೋದು, ಇನ್ನೊಂದು ಹಿಮಾಲಯದಂತ ಬೆಟ್ಟ ಪ್ರದೇಶಗಳಲ್ಲಿ ವರ್ಷ ಪೂರ್ತಿ ಇರುವ ಮಂಜುಗಡ್ಡೆ ಕರಗೋದು. ಈಗ ಎವರೆಸ್ಟ್ ಅನ್ನ ಏರಿದೆ ಶಾಖ, ಅಸಹಜವಾದ ಶಾಖ ಎವರೆಸ್ಟ್ ಹತ್ರ ಎತ್ತರಕ್ಕೆ ಏರಿದೆ. ಅಲ್ಲಿನ ಗ್ಲೇಸಿಯರ್ಗಳು ಕರಗ್ತಾ ಇದಾವೆ. ಎಷ್ಟು ಬೇಗ ಕರಗ್ತಾ ಇದಾವೆ? ಅವು ಮುಂದಿನ ಚಳಿಗಾಲದವರೆಗೂ ಅವು ಇರ್ಬೇಕಿತ್ತು. ಈ ಚಳಿಗಾಲದಲ್ಲಿ ರೂಪುಗೊಂಡ ಗ್ಲೇಸಿಯರ್ಗಳು ನೆಕ್ಸ್ಟ್ ಚಳಿಗಾಲದವರೆಗೂ ಅವು ಇರ್ಬೇಕಿತ್ತು. ಇಲ್ಲ, ಈಗ ಹಂಗ ಆಗ್ತಾ ಇಲ್ಲ. ಅವು ಬೇಸಿಗೆ ಬರೋಷ್ಟೊತ್ತಿಗೆ ಪೂರ್ತಿ ಕರಗ್ತವೆ, ಆಮೇಲೆ ನೀರಿರೋದೇ ಇಲ್ಲ. ಇದು ಇವತ್ತು ನಾವು ನೋಡ್ತಾ ಇರುವಂತಹ ಬದಲಾವಣೆ. ಹೀಗಾದಾಗ ಹಿಮಾಲಯದಲ್ಲೂ ನೀರಿನ ಕೊರತೆ ಬರ್ತಾ ಇದೆ. ಇವತ್ತು ಗಂಗಾ ನದಿ ಏನ್ ಗಾತ್ರದಲ್ಲಿ ಹರಿತಾ ಇದೆಯೋ, ಇನ್ನೊಂದು 20 ವರ್ಷಕ್ಕೆ ಆ ಗಾತ್ರದಲ್ಲಿ ಗಂಗಾ ನದಿ ಇರೋಲ್ಲ. ಮೊನ್ನೆ ಲಡಾಖ್ ನಲ್ಲಿನ ಇಂಜಿನಿಯರ್ ಸೋನಮ್ ವಾಂಗ್ಚುಕ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ತ್ರಿವೇಣಿ ಸಂಗಮದಲ್ಲಿ ಅದೇನು ಮೇಳ ಮಾಡಿದಿರೋ ಈ ಮೇಳವನ್ನ ನೀವು ಮುಂದಿನ ಸರ್ತಿ ಮರಳಿನ ಮೇಲೆ ಮಾಡಬೇಕಾಗತ್ತೆ ಅಂತ. ನೀರಿರೋಲ್ಲ ಗಂಗಾ ನದಿಲಿ, ಮರಳು ಮಾತ್ರ ಉಳ್ಕೊಂಡಿರುತ್ತೆ, ಅಲ್ಲಿ ಮಾಡಬೇಕಾಗತ್ತೆ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕೆ ಹಿಂಗ್ ಹೇಳಿದ್ರು? ಯಾಕೆಂದ್ರೆ ಗಂಗಾ ನದಿಗೆ ನೀರು ಒದಗಿಸುವ ಗ್ಲೇಸಿಯರ್ ಕರಗ್ತಾ ಇದೆ, ಹಿಂಜರಿತಾ ಇದೆ. ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇದ್ದಂತಹ ಗ್ಲೇಸಿಯರ್ಗಳೆಲ್ಲ ಈಗ ಕೆಲವೇ ಮೀಟರ್ಗಳ ದಪ್ಪಕ್ಕಾಗಿ ಹಿಂಜರಿತಾ ಇದಾವೆ. ಅವಾಗ ಗಾತ್ರ ಕಮ್ಮಿ ಆಗ್ತಿದೆ, ನೀರು ಕಮ್ಮಿ ಆಗ್ತಾ ಇದೆ. ಈ ಬೆಳವಣಿಗೆಯನ್ನು ನಾವು ಗಮನಿಸಬೇಕು. ಇದು ಇಲ್ಲಿ ಮಾತ್ರ ಅಲ್ಲ, ಹಿಮಾಲಯದಲ್ಲಿ ಮಾತ್ರ ಅಲ್ಲ, ಜಗತ್ತಿನಿರುವ ಎಲ್ಲ ಹಿಮ ಇರುವಂತಹ, ಮಂಜು ಇರುವಂತಹ ಎಲ್ಲ ಬೆಟ್ಟಗಳಲ್ಲೂ, ಆಂಡೀಸ್ ಪರ್ವತ ಇರ್ಬೋದು, ಆಲ್ಪ್ಸ್ ಪರ್ವತ ಇರ್ಬೋದು, ರಾಕಿ ಮೌಂಟೇನ್ಸ್ ಇರ್ಬೋದು, ಅಲ್ಲಿ ಎಲ್ಲ ಕಡೆನೂ ಇದೇ ಬೆಳವಣಿಗೆ ಆಗ್ತಾ ಇದೆ. ಸೊ ನೀರಿಗೆ ಕೊರತೆಯನ್ನು ಮುಂದಿನ ದಿನಗಳಲ್ಲಿ ನಾವು ಕಾಣ್ತೀವಿ. ಒಂದು ಏನಂತಂದ್ರೆ, ಈ ಹವಾಮಾನದ ಬದಲಾವಣೆ ಅಥವಾ ಈ ಹವಾಮಾನದಲ್ಲಿ ಆಗ್ತಾ ಇರುವಂತಹ ವೈಪರೀತ್ಯದಿಂದ ಎಲ್ಲರಲ್ಲೂ ಆತಂಕ ಮನೋಭಾವನೆ ಹೆಚ್ಚಾಗ್ತಿದೆ ಅಂತೆ. ಅಂದ್ರೆ ಹವಾಮಾನದಲ್ಲಿ ಆಗೋದ ಅತಿಯಾದ ಬಿಸಿಲಿರ್ಬಹುದು, ಅತಿಯಾದ ಚಳಿ, ಅತಿಯಾದ ಮಳೆ, ಇವೆಲ್ಲ ಮನುಷ್ಯನ ಮನಸ್ಸಿನ ಮೇಲೆ ಘಾಸಿಯನ್ನು ಉಂಟು ಮಾಡಿ ಆಂಗ್ಸೈಟಿ ಉಂಟಾಗ್ತದೆ. ಸರಿಯಾಗಿ ಪದ ಬಳಸಿದ್ರಿ ನೀವು. ಈಗಾಗಲೇ ಅದಕ್ಕೆ ಒಂದು ಪದಪುಂಜವನ್ನ ಸೃಷ್ಟಿ ಮಾಡಿದ್ದಾರೆ, ಪರಿಸರ ತಹತಹಿಕೆ ಅಂತ, ಎನ್ವಿರಾನ್ಮೆಂಟಲ್ ಆಂಗ್ಸೈಟಿ ಅಂತ. ಅಂದ್ರೆ ವಾತಾವರಣ ಹೆಚ್ಚೆಚ್ಚು ಬಿಸಿ ಆಗ್ತಾ ಹೋದಾಗ ನಾವು ಹೆಚ್ಚೆಚ್ಚು ಬೆವರ್ತೀವಿ. ಅದು ಸಹಜ. ಅದು ನಮ್ಮ ದೇಹವನ್ನ ತಂಪಾಗಿಡ್ಲಿಕ್ಕೆ ನಮ್ಮ ದೇಹ ಬೆವರುತ್ತೆ. ನಾವಾಗ ಹೆಚ್ಚೆಚ್ಚು ನಾವು ನೀರನ್ನು ಕುಡಿಬೇಕಾಗತ್ತೆ. ಮತ್ತೆ ನೀರನ್ನ ಸಾಕಷ್ಟು ಪ್ರಮಾಣದಲ್ಲಿ ನಾವು ತಗೊಳ್ಳದೆ ಹೋದ್ರೆ ಬೇಗ ನಾವು ಆಯಾಸಗೊಳ್ತೀವಿ, ಸುಸ್ತಾಗ್ತೀವಿ. ಈ ಸುಸ್ತಾಗುವಿಕೆ ಏನಾಗುತ್ತೆ, ನಮ್ಮ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ. ಒಂದು, ನಾವು ಮಾಡುವ ಕೆಲಸ ನಿಧಾನ ಆಗುತ್ತೆ, ನಮ್ಮ ಆಲೋಚನೆಗಳು ನಿಧಾನ ಆಗ್ತವೆ. ಸುಸ್ತಾದಾಗ ಸಹಜವಾಗಿ ಒಂದ್ ಕಡೆ ನಾವು ವಿಶ್ರಾಂತಿ ತಗೋಬೇಕು ಅಂತ ಅನ್ಸುತ್ತೆ. ಹೆಚ್ಚು ಶ್ರಮ ಬೇಡ, ಮನಸ್ಸಿಗೂ ಬೇಡ, ಮೈಗೂ ಬೇಡ ಅಂತ ಅನ್ಸುತ್ತೆ. ಇದು ನಿಧಾನಕ್ಕೆ ಏನಾಗುತ್ತೆ, ಒಂಥರ ಡಿಸಾರ್ಡರೇ ಆಗ್ಬೋದು. ನಮಗದು ಏನೋ ಒಂದು ಕಾಯಿಲೆ ತರನೇ ಆಗ್ಬೋದು ಮುಂದೆ ಬರುವ ದಿನಗಳಲ್ಲಿ. ಹೆಚ್ಚು ಶಾಖವನ್ನು ತಾಳೋದಕ್ಕೆ ಹೆಚ್ಚಂದ್ರೆ ನಮ್ಮ ಬಾಡಿ ಅಥವಾ ನಮ್ಮ ದೇಹದ ಸರಾಸರಿ ತಾಪ 37.5 ಡಿಗ್ರಿ ಸೆಲ್ಸಿಯಸ್ ಯಾವಾಗಲೂ ಇರಬೇಕು. ಅದಕ್ಕಿಂತ ಜಾಸ್ತಿ ಆಗ್ತಾ ಹೋಗ್ತಾ ದೇಹ ಸಹಕರಿಸೋದಿಲ್ಲ, ನಾವು ಬೇಗ ಸುಸ್ತಾಗ್ತೀವಿ. ಈ ಸುಸ್ತಾಗುವಿಕೆ ಮುಂದೆ ಬೇರೆ ಬೇರೆ ತರದ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ನೀರಿನ ಅಂಶ ಕಮ್ಮಿ ಆದ ಕೂಡಲೇ ನಮ್ಮ ದೇಹದಲ್ಲಿರೋ ಹೃದಯ, ಕಿಡ್ನಿ ಇವೆಲ್ಲ ಸಮರ್ಪಕವಾಗಿ ತಮ್ಮ ಕೆಲಸ ನಿರ್ವಹಿಸೋಕ್ಕಾಗಲ್ಲ. ಹೃದಯಕ್ಕಂತೂ ಎಷ್ಟು ಒತ್ತಡ ಬೀಳುತ್ತೆ ಅಂತಂದ್ರೆ, ದೇಹ ಹೆಚ್ಚೆಚ್ಚು ಬಿಸಿ ಆದಾಗ ರಕ್ತನೂ ಬಿಸಿಯಾಗುತ್ತೆ. ಬಿಸಿಯಾದ ರಕ್ತ ಅದು ಹಿಗ್ಗೋದ್ರಿಂದ ರಕ್ತನಾಳಗಳ ಮೇಲೆ ಒತ್ತಡ ಬೀಳುತ್ತೆ, ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಆವಾಗ ಹೃದಯದ ಪಂಪಿಂಗ್ ಕೆಲಸಕ್ಕೂ ಒತ್ತಡ ಹೆಚ್ಚು ಬೀಳುತ್ತೆ, ಹೃದಯ ಕೂಡ ಸುಸ್ತಾಗುತ್ತೆ. ಅದು ಕೂಡ ಒಂದು ಸ್ನಾಯು, ಅದು ಬೇಗ ಸುಸ್ತಾಗುತ್ತೆ. ಆ ಸುಸ್ತಾಗುವಿಕೆ ಕೊನೆಗೆ ಹೃದಯಾಘಾತದಲ್ಲಿ ಕೊನೆಗೊಳ್ಳುತ್ತೆ. ನಾವು ಸರಿಯಾದ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಅನ್ನ ಅಥವಾ ಎಚ್ಚರಿಕೆಯನ್ನು ಪಡೆಯಲಿಲ್ಲ ಅಂದ್ರೆ, ನೀರನ್ನ ಸಾಕಷ್ಟು ಕುಡಿದು ನೆರಳಲ್ಲಿ ಇರಲಿಲ್ಲ ಅಂದ್ರೆ ಕಡೆಗೆ ಹಂಗ ಆಗ್ಬೋದು. ಈಗಾಗಲೇ ಬೇರೆ ಕಾಯಿಲೆಗಳೇನಾದ್ರು ಇದ್ರೆ ಅವರಿಗಂತೂ ಬಹಳ ಅದು ಹೆಚ್ಚು ಸಮಸ್ಯೆ ಆಗುತ್ತೆ. ಸೊ ಅತಿ ತಾಪ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ.
ಈ ಒಟ್ಟು ಈ ಅತಿ ಅನ್ನುವಂತ ಪದನೇ ಒಂಥರ ಭಯಾನಕ ಅಂತ ಅನಿಸ್ತಾ ಇದೆ ಈಗ. ಇತ್ತೀಚೆಗೆ ನೋಡಿ ಹವಾಮಾನದಲ್ಲಿ ಕೇಳ್ತೀವಿ ವಾಯುಭಾರ ಕುಸಿತದಿಂದ ಮಳೆ ಆಗಬಹುದು, ಬೇಸಿಗೆ ಇರುತ್ತೆ ಮಳೆ ಆಗಬಹುದು. ಎಷ್ಟು ಸರ್ ಅವಾಗ ವರ್ಷಕ್ಕೆ 1 ಸರ್ತಿ 2 ಸರ್ತಿ ಏನೋ ವಾಯುಭಾರ ಕುಸಿತ ಆಗ್ತಿತ್ತು ಅಂತ ಅನ್ಸುತ್ತೆ. ಈಗ ಪದೇ ಪದೇ 1 ತಿಂಗಳಲ್ಲೇ ಒಂದು 15-20 ದಿವಸ ವಾಯುಭಾರ ಕುಸಿತದಲ್ಲೇ ಇದ್ವಿ ನಾವು ಇತ್ತೀಚೆಗೆ. ಡಿಪ್ರೆಷನ್ ಅಲ್ವಾ ಹೇಳ್ತೀವಿ. ನಮಗೆ ನಾವು 3 ಕಡೆ ಸಮುದ್ರ ಇರುವಂತಹ ಪ್ರದೇಶದಲ್ಲಿ ಇದೀವಿ. ಮುಂಚೆ ಅರೇಬಿಯನ್ ಕಡಲ್ ಇರ್ಬೋದು, ಬಂಗಾಳ ಕೊಲ್ಲಿ, ಸೌತ್ ಚೈನಾ ಸಮುದ್ರ, ಕೆರಿಬಿಯನ್ ಕಡಲ್, ಇವೆಲ್ಲ ವರ್ಷಕ್ಕೆ 3-4 ಹೆಚ್ಚಂದ್ರೆ 3 ಅಥವಾ 4 ಚಂಡಮಾರುತಗಳು ಹೇಳ್ತಾ ಇದ್ವು. ಈಗ ಹಂಗಲ್ಲ, ವರ್ಷಕ್ಕೆ 8-10. ಅವಕ್ಕೆ ಕಾಲದ ಪರಿವೇನೂ ಕೂಡ ಇಲ್ಲ. ಮಳೆಗಾಲದಲ್ಲಿ ಹೇಳೋದುಂಟು, ಚಳಿಗಾಲದಲ್ಲಿ ಹೇಳೋದುಂಟು, ಬೇಸಿಗೆ ಹೇಗೂ ಉಂಟು. ವರ್ಷವೆಲ್ಲ ಈಗ ವಾಯುಭಾರ ಕುಸಿತ ಅಂತ ಹೇಳ್ತೀವಲ್ಲ ನಾವು, ಸುಂಟರಗಾಳಿಗಳು ಅಥವಾ ಚಂಡಮಾರುತಗಳು ಹೇಳ್ತವೆ. ಈಗ ಅವುಗಳ ಸ್ಪೀಡು 5 ರೀತಿಯಲ್ಲಿ ಅವುಗಳನ್ನ ನಾವು ವರ್ಗೀಕರಿಸ್ತೀವಿ. ಮೊದಲನೇ ಕ್ಯಾಟಗರಿ, 2ನೇ ಕ್ಯಾಟಗರಿ, 3ನೇ ಕ್ಯಾಟಗರಿ, 4ನೇ ಕ್ಯಾಟಗರಿ, 5ನೇ ಕ್ಯಾಟಗರಿ ಅಂತ ಹೇಳಿ ಆ ಚಂಡಮಾರುತಗಳಲ್ಲಿ ಏಳುವ ಗಾಳಿಯ ಸ್ಪೀಡ್ ಅನ್ನ, ವೇಗವನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಈಗ ಇತ್ತೀಚೆಗೆ 6ನೇ ಕ್ಯಾಟಗರಿಯನ್ನ ರೂಪಿಸಬೇಕಾಗಿದೆ. 200 ಕಿಲೋಮೀಟರ್, 5ನೇ ಕ್ಯಾಟಗರಿಯ ಮಿತಿಯನ್ನ ದಾಟಿ ಈಗ 6ನೇ ಕ್ಯಾಟಗರಿಗೆ ಗಾಳಿಯ ಸ್ಪೀಡು ಮತ್ತೆ ಮಳೆ ಬೀಳುವ ಪ್ರಮಾಣ ಬಂದಿದೆ. ಡಿಫೈನ್ ಮಾಡಬೇಕಾಗಿದೆ, ನಾವು ಹೊಸ ರೀತಿಯಲ್ಲಿ ವಿವರಣೆ ಕೊಡ್ಬೇಕೀಗ. ನಮ್ಮ ಈವರೆಗಿನ ಹವಾಮಾನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನಿತ್ತು ನಮ್ಮ ಅಳತೆಗಳು ಅವೆಲ್ಲವೂ ವ್ಯತ್ಯಾಸಗೊಳ್ತಾ ಇದ್ದಾವೆ. ಆಮೇಲೆ ಅತಿ ತಾಪ, ನಾನು ಹೇಳಕ್ ಮರ್ತಿದ್ದು ಒಂದು, ನಿನ್ನೆ ಮೊನ್ನೆ ಒಂದು ಸಂಶೋಧನಾ ವರದಿ ಬಿಡುಗಡೆಯಾಗಿದೆ. ಅತಿ ತಾಪ ಬೇಗ ನಮಗೆ ಮುದಿತನವನ್ನು ತರುತ್ತೆ ಅಂತ ಒಂದು ವರದಿ ಬಂದಿದೆ. ಇನ್ನೂ ಹೆಚ್ಚಿನ ಸಂಶೋಧನೆಗಳು ಆಗಬೇಕಾಗಿದೆ ಅದಕ್ಕೆ. ಬಹುಶಃ ಅತಿ ತಾಪದಲ್ಲಿ ನಮ್ಮ ದೇಹದ ಮುಖ್ಯ ಅಂಗಾಂಗಗಳು ತಮ್ಮ ಕಾರ್ಯಕ್ಷಮತೆಯನ್ನ ಅಥವಾ ತಮ್ಮ ಎಫಿಷಿಯನ್ಸಿಯನ್ನ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಏಜಿಂಗ್ ಅಥವಾ ಮುದಿಯಾಗೋಕೆ ಬೇಗ ಆಗುತ್ತೆ ಅಂತ ಕಾಣುತ್ತೆ. ಹೀಗೆ ಅಡ್ಡ ಪರಿಣಾಮಗಳು ಒಂದೊಂದೇ ಗೊತ್ತಾಗ್ತಾ ಇದ್ದಾವೆ ಈಗ. ಅತಿ ಮಳೆ, ಸುಂಟರಗಾಳಿ, ಅತಿ ತಾಪ, ಮಂಜು ಬೀಳೋ ಕಡೆ ಅತಿ ಮಂಜು. ಜಪಾನ್ನಲ್ಲಿ ವಿದ್ಯುತ್ ತಂತಿಯ ಮಟ್ಟಕ್ಕೆ ಮಂಜು ಬೀಳಕ್ ಶುರುವಾಗಿದೆ ಈಗ. ಮುಂಚೆ ಅಷ್ಟಿರ್ಲಿಲ್ಲ, ಅದು ಅಪಾಯಕಾರಿ. ಅವಾಗ ಅವರು ವಿದ್ಯುತ್ ಸಂಪರ್ಕವನ್ನೇ ಕಡಿದು ಬಿಡ್ತಾರೆ. ಸರ್, ಈ ಪುಸ್ತಕದಲ್ಲಿ ಬಹಳಷ್ಟು ವಿಷಯಗಳನ್ನ ನೀವು ಹೇಳಿದೀರಾ. ಆದ್ರೆ ನಮ್ಮ ಭಾರತದ ಮಟ್ಟಿಗೆ ನಾವು ಮಾತಾಡೋದಾದ್ರೆ ನಮ್ಮ ಮುಖ್ಯವಾದಂತ ಕಸುಬೇನಿದೆ ಕೃಷಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಈ ಬದಲಾವಣೆ? ಕೃಷಿ ಅಂದ್ರೆ ಬೇಸಾಯ ಅಥವಾ ಸಾಗುವಳಿ ಇದೆಯಲ್ಲ, ಬಹುಶಃ ಮೊಟ್ಟ ಮೊದಲ ಅಡ್ಡ ಪರಿಣಾಮ ಅಥವಾ ಕೆಟ್ಟ ಪರಿಣಾಮ ಹವಾಮಾನ ಬದಲಾವಣೆದು ಆಗೋದು ಕೃಷಿ ಮೇಲೇನೆ, ರೈತಾಪಿ ಕಸುಬಿನ ಮೇಲೇನೆ. ಯಾಕೆಂದ್ರೆ ರೈತರು ಏನೇ ಬೆಳೆದ್ರು ಅದು ಅವರಿರುವಂತಹ ನಿಸರ್ಗದಲ್ಲಿ ಆಗುವ ಬದಲಾವಣೆಗಳನ್ನು ಅವಲಂಬಿಸಿ ಇರುತ್ತೆ. ಚಳಿಗಾಲದಲ್ಲಿ ಯಾವ ಬೆಳೆ ಬೆಳಿಬೇಕು, ಮಳೆಗಾಲದಲ್ಲಿ ಯಾವ್ದು ಬೆಳಿಬೇಕು, ಬೇಸಿಗೆಯಲ್ಲಿ ಯಾವ್ದು ಬೆಳಿಬೇಕು, ಆ ಟೈಮಲ್ಲಿ ಬೀಳುವಂತಹ ಮಳೆಗಳು ಯಾವುದು, ಎಷ್ಟು ಪ್ರಮಾಣದಲ್ಲಿ ಮಳೆ ಬೀಳಬಹುದು, ಇದೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಅವ್ರು ಇದುವರೆಗೆ ಏನು ಸಾಗುವಳಿ ಮಾಡ್ಕೊಂಡು ಬಂದಿದ್ರು ಇನ್ನು ಮುಂದೆ ಹಂಗೆ ಮಾಡಕ್ ಆಗೋಲ್ಲ. ಚಳಿಗಾಲದಲ್ಲಿ ಬೀಳ್ಬೇಕಾದಷ್ಟು ಮಳೆ ಬೀಳದೆ ಹೋದ್ರೆ ಚಳಿಗಾಲದ ಬೆಳೆ ಕೈ ಕೊಟ್ರೆ ಅದರ ಒತ್ತಡ ಬೇಸಿಗೆ ಬೆಳೆ ಮೇಲೆ ಬೀಳುತ್ತೆ. ನಾವು ಅವಾಗ ಹೆಚ್ಚು ಬೆಳಿಬೇಕಾಗತ್ತೆ. ಆದ್ರೆ ಬೇಸಿಗೆನಲ್ಲಿ ಏನಾಗುತ್ತೆ, ಅಸಹಜವಾದ ತಾಪ ಏನು ಬೆಳೆದಂಗೆ ಮಾಡುತ್ತೆ, ನೀರಿನ ಕೊರತೆಯನ್ನು ಸೃಷ್ಟಿ ಮಾಡುತ್ತೆ. ದಿನನಿತ್ಯದ ಮನುಷ್ಯರ ಬಳಕೆಗೆ ನೀರು ಕೊರತೆ ಆದ್ರೆ ಕೃಷಿ ಅಥವಾ ಸಾಗುವಳಿ ಕಮ್ಮಿ ಆಗುತ್ತೆ. ಚಳಿಗಾಲದಲ್ಲೂ ನಮಗೆ ಈಗ ಮಳೆ ಸರಿ ಬೀಳದೇ ಇದ್ರೆ ಅವಾಗಲೂ ಕೂಡ ತಾಪ ಜಾಸ್ತಿ ಆದ್ರೆ ಆಗ್ಲೂ ಬೆಳವಣಿಗೆ ಕಷ್ಟ. ಆಮೇಲೆ ಅತಿ ತಾಪ ಹೆಚ್ಚಾದಾಗ ಬಿಸಿ ಅಲೆಗಳು ಬರ್ತವೆ. ಗಾಳಿ ಕಾದು, ಹೀಟ್ ವೇವ್ಸ್ ಅಂತ ನಾವು ಕರಿತೀವಿ. ನಮ್ಮ ತಲೆ ಮೇಲಿರುವ ಗಾಳಿ ಕಾದು ತುಂಬಾ ಬಿಸಿಯಾಗಿ ಅದೇ 4-5 ದಿನಗಳ ಕಾಲ ಮಾತ್ರ ಇರುತ್ತೆ. ಅದು ಹೆಚ್ಚೇನು ಇರೋಲ್ಲ. ಹೆಚ್ಚಂದ್ರೆ 1 ವಾರ, 2 ದಿನದಿಂದ 1 ವಾರ ಈ ಬಿಸಿ ಅಲೆಗಳಿರ್ಬೋದು. ಆದ್ರೆ ಅಷ್ಟಕ್ಕೆ ಅವು ಏನೆಲ್ಲ ಮಾಡ್ತವೆ ಅಂದ್ರೆ, ಬಿಸಿ ಗಾಳಿ ನೀರನ್ನೆಲ್ಲ ಆವಿ ಮಾಡುತ್ತೆ, ಅಲ್ಪ ಸ್ವಲ್ಪ ಹಸಿರನ್ನು ಒಣಗಿಸುತ್ತೆ, ನಮ್ಮನ್ನು ಸುಸ್ತು ಮಾಡುತ್ತೆ, ಪ್ರಾಣಿಗಳನ್ನ ವಲಸೆ ಹೋಗೋಂಗ್ ಮಾಡುತ್ತೆ, ಮುಖ್ಯವಾಗಿ ಪರಾಗಸ್ಪರ್ಶ ಮಾಡುವಂತಹ ಕೀಟಗಳನ್ನ ನಾಶ ಮಾಡುತ್ತೆ. ಬೆಳೆಗಳ ಪರಾಗಸ್ಪರ್ಶ ಆಗೋಕ್ ಸಾಧ್ಯ ಆಗೋಲ್ಲ. ಈ ಎಲ್ಲ ಅಡ್ಡ ಪರಿಣಾಮಗಳು ಇರುತ್ತೆ. ಈ ಹೀಟ್ ವೇವ್ಗಳು ಅಥವಾ ಬಿಸಿ ಅಲೆಗಳು ಈಗ ಮೇಲಿಂದ ಮೇಲೆ ಕವಿತಾ ಇದಾವೆ. ಈಗ ಒಂದೊಂದೇ ಬಂದು ಹೋಗುದಿಲ್ಲ. ಈಗ ಬೇಸಿಗೆ ಈಗ ಫೆಬ್ರವರಿ ಶುರು ಆದ್ರೆ ಜೂನ್ ವರೆಗೂ ಅಥವಾ ಜುಲೈವರೆಗೂ ಈ ಹೀಟ್ ವೇವ್ಗಳು ಇರ್ತವೆ. ಈ ಹೀಟ್ ವೇವ್ ಇದ್ದಾಗ ಹೊರಗಡೆ ವಾತಾವರಣ ಕನಿಷ್ಠ ಪಕ್ಷ 40 ಡಿಗ್ರಿ ಮೇಲಿರುತ್ತೆ. ಅಂತಹ ಬಿಸಿನಲ್ಲಿ ರೈತರು ಕೆಲಸ ಮಾಡಕ್ ಆಗಲ್ಲ. ಜಮೀನಲ್ಲಿ ನಷ್ಟವಾಗುವ ಕೆಲಸದ ತಾಸುಗಳು, ವರ್ಕ್ ಅವರ್ಸ್ ಅಂತ ನಾವು ಕರಿತೀವಲ್ಲ, ಎಷ್ಟು ಅಂತ ಲೆಕ್ಕ ಹಾಕಿದರೆ ಬಿಲಿಯನ್ ಗಟ್ಟಲೆ, ಶತಕೋಟಿ ಗಟ್ಟಲೆ ನಾವು ಕೆಲಸ ಮಾಡುವ ತಾಸುಗಳನ್ನ ನಮ್ಮ ರೈತರು ಕಳ್ಕೊಳ್ತಾರೆ. ಅಂದ್ರೆ ಅಷ್ಟು ಪ್ರಮಾಣದ ಉತ್ಪಾದನೆ ಆ ಸಂದರ್ಭದಲ್ಲಿ ಆಗೋದು ಕಮ್ಮಿ ಆಗುತ್ತೆ. ಮುಂದೆ ಆಹಾರದ ಕೊರತೆನೂ ಬರುತ್ತೆ. ಇದು ಬಹಳ ಮುಖ್ಯವಾಗಿ ಆಗೋದು. ಇನ್ನು ಕೆಲವು ಸಂದರ್ಭಗಳು ಏನಾಗುತ್ತೆ, ಮಳೆ ಬಿತ್ತು ಅಂತ ಹೇಳಿ ಬೆಳೆ ಬೆಳೀತಾರೆ,
ಬೆಳೆ ಒಂದು ಹಂತಕ್ಕೆ ಬರುತ್ತೆ, ಫಸಲು ಕೊಡೋ ಸ್ಟೇಜಿಗೆ ಬಂದಾಗ ಅತಿ ತಾಪ ಹೀಟ್ ವೇವ್ಸ್ ಬಂದ್ಬಿಡುತ್ತೆ, ಆ ಬೆಳೆಯನ್ನು ಒಣಗಿಸುತ್ತೆ. ಆವಾಗ ಫಸಲು ಕೈಗೆ ಸಿಗೋದಿಲ್ಲ. ಈ ಥರದ್ದು ತುಂಬಾ ಆಗ್ತಾ ಇದೆ ಈಗ. ಈ ಅನಿಶ್ಚಿತತೆಯಲ್ಲಿ ಅವರು ಬೆಳಿಬೇಕು ಅಂದ್ರೆ ಬಹಳ ಕಷ್ಟ ಸಾಗುವಳಿ ಮಾಡೋದು. ಇದೀಗ ಜಗತ್ತಿನ ಎಲ್ಲಾ ಭಾಗಗಳಲ್ಲೂ ಕಾಣ್ತಿದ್ದೀವಿ. ಅಮೆರಿಕದಲ್ಲಿ ಜೋಳದ ಬೆಳೆ ಮುಖ್ಯ. ಈಗ ಅಲ್ಲಿ ಹೀಟ್ ವೇವ್ಸ್ ಜಾಸ್ತಿ ಆದ್ಮೇಲೆ ಜೋಳ ಬೆಳೆಯೋದು ಕಷ್ಟ ಆಗ್ತಾ ಇದೆ ಅವರಿಗೆ. ಜೇನ್ನೊಣ ಹೆಚ್ಚಾಗಿ ಪರಾಗಸ್ಪರ್ಶ ಮಾಡ್ತಾ ಇತ್ತು. ಈ ಬಿಸಿ ಅಲೆಗಳಿಂದಾಗಿ ಅತಿ ತಾಪದಿಂದಾಗಿ ಜೇನುಗಳ ಸಂತತಿ ಕಮ್ಮಿಯಾಗಿ ಪರಾಗಸ್ಪರ್ಶ ಕಮ್ಮಿಯಾಗಿ ಜೋಳದ ಇಳುವರಿ ಕಮ್ಮಿಯಾಗಿದೆ. ಇದು ಅಮೆರಿಕದ ಉದಾಹರಣೆ ಒಂದೇ ಅಲ್ಲ, ಎಲ್ಲ ಕಡೆನೂ ನಮ್ಮ ಭಾರತದಲ್ಲೂ ಆಗ್ತಾ ಇದೆ. ನಮ್ಮ ಭಾರತ ಅಂತೂ ಕೃಷಿ ಪ್ರಧಾನವಾದ ದೇಶ, ಸಾಗುವಳಿ ನೆಚ್ಚಿಕೊಂಡ ದೇಶ, ಮಳೆಯನ್ನೇ ಹೆಚ್ಚು ನೆಚ್ಚಿಕೊಂಡಂತ ದೇಶ. ಹಾಗಾಗಿ ನಮಗೆ ಹೆಚ್ಚು ಇದರ ಪರಿಣಾಮ ಬೀರುತ್ತೆ. ಮತ್ತೆ ಈಗ ಜಗತ್ತಿನಲ್ಲಿ ನಂಬರ್ 1 ಅಥವಾ ಮೊದಲನೇ ಸಂಖ್ಯೆಯಲ್ಲಿ ಇದ್ದೀವಿ ಜನಸಂಖ್ಯೆನಲ್ಲಿ. ಸಹಜವಾಗಿ ನಾವು ಹೆಚ್ಚು ಪರಿಣಾಮಗಳನ್ನು ಅನುಭವಿಸುವ ಸಾಧ್ಯತೆ ಮುಂದೆ ಇದೆ. ಇದನ್ನೆಲ್ಲ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಮಾಡ್ಕೋಬೇಕು ಅಂತ ಲೇಖಕರಾಗಿರೋದ್ರಿಂದ ನಿಮ್ಮನ್ನ ಈ ಪ್ರಶ್ನೆ ಕೇಳ್ತಿದ್ದೀನಿ ನಾನು. ಸರ್ಕಾರದ ಜವಾಬ್ದಾರಿ ಏನು, ವ್ಯಕ್ತಿಗತವಾಗಿ ನಾವು ಏನ್ ಮಾಡ್ಕೋಬಹುದು, ರಕ್ಷಣೆ ಮಾಡಿ? ಈಗ ನಮ್ಮ ಮೇಲೆ 2 ಒತ್ತಡ ಇದೆ. ಒಂದು, ಹವಾಮಾನ ಬದಲಾವಣೆ ತಂದಿರುವ ಅತಿಗಳನ್ನ ನಾವು ನೇರ ಮುಖಾಮುಖಿಯಾಗಿ ಎದುರಿಸಬೇಕು. ಇನ್ನೊಂದು, ಮುಂದಿನ ದಿನಗಳಲ್ಲಿ ಆ ಮುಖಾಮುಖಿಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಪರಿಹಾರಗಳನ್ನು ಹುಡುಕಬೇಕು. 2 ಚಾಲೆಂಜ್ ಅಥವಾ 2 ಸವಾಲು ಒಟ್ಟಿಗೆ ನಮ್ಮ ಎದುರುಗಡೆ ಇದೆ. ಒಂದು, ನಿಸರ್ಗ ಒಡ್ಡುತ್ತಾ ಇರುವ ಸವಾಲನ್ನು ಎದುರಿಸೋದೀಗ. ಮತ್ತೊಂದು, ಈ ಸವಾಲುಗಳು ಮುಂದಿನ ಪೀಳಿಗೆಗೆ ತಟ್ಟಬಾರದು ಅಂತಿದ್ರೆ ನಾವೀಗೇನಾದ್ರು ಮಾಡಬೇಕಾದಂಥ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದೀವಿ. ವೈಯಕ್ತಿಕ ಮಟ್ಟದಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ, ವಿದ್ಯುತ್ತಿನ ಅಪಬಳಕೆಯನ್ನು ನಿಲ್ಲಿಸೋದು ಒಳ್ಳೆಯದು, ಬಹಳ ಮುಖ್ಯವಾಗಿ ಮೊದಲನೇದಾಗಿ. ಯಾಕೆಂದರೆ ಭಾರತದಂತಹ ದೇಶದಲ್ಲಿ ವಿದ್ಯುತ್ ತಯಾರಾಗೋದು 70% ಹೆಚ್ಚು ವಿದ್ಯುತ್ ತಯಾರಾಗೋದು ಕಲ್ಲಿದ್ದಲನ್ನ ಉರಿಸಿ. ನಾವು ಎಷ್ಟು ಕಮ್ಮಿ ವಿದ್ಯುತ್ತನ್ನು ಮನೇಲಿ ಬಳಸ್ತೀವೋ ಅಷ್ಟು ಕಲ್ಲಿದ್ದಲಿನ ಬಳಕೆ ಅಲ್ಲಿ ಕಮ್ಮಿ ಆಗುತ್ತೆ, ಕಾರ್ಬನ್ ಬಿಡುಗಡೆ ಆಗೋದು ಕಮ್ಮಿ ಆಗುತ್ತೆ. ಇದು ನಮ್ಮ ವೈಯಕ್ತಿಕ ಮಟ್ಟದಲ್ಲಿ ನಾವು ಮಾಡುವಂಥದ್ದು. ನಮ್ಮ ವಾಹನಗಳನ್ನು ನಾವು ಎಷ್ಟು ಕಮ್ಮಿ ಬಳಸ್ತೀವೋ ಅಷ್ಟು ಹೆಚ್ಚು ನಡೆಯೋದು, ಹೆಚ್ಚು ಸೈಕಲ್ ಹೊಡೆಯೋದು ಅಥವಾ ವಿದ್ಯುತ್ ಚಾಲಿತ ವಾಹನಗಳನ್ನು ಬಳಸೋದು, ಸಾರ್ವಜನಿಕ ಸಾರಿಗೆಗಳನ್ನು ಹೆಚ್ಚು ಬಳಸೋದು, ಸಾಧ್ಯವಾದಷ್ಟು ನಡೆಯೋದು. 1-2 ಕಿಲೋಮೀಟರ್ ದೂರದಲ್ಲಿ ನಡೆಯೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಯಾರಿಗೋಸ್ಕರ? ನಮ್ಮ ಮುಂದಿನ ಪೀಳಿಗೆಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ. ಆಮೇಲೆ ವಿದ್ಯುತ್ ಚಾಲಿತ ವಾಹನಗಳು ಈಗ ಹೆಚ್ಚು ಬರ್ತಾ ಇದ್ದಾವೆ, ಅವುಗಳನ್ನು ಬಳಸೋದು. ಕಡೆ ಪಕ್ಷ ವಿದ್ಯುತ್ ಚಾಲಿತ ವಾಹನ ಬಳಸಿದಾಗ 2ನೇ ಹಂತದ ಕಾರ್ಬನ್ ಬಿಡುಗಡೆ ಕಮ್ಮಿ ಆಗುತ್ತೆ. ಮೊದಲನೇ ಹಂತದಲ್ಲಿ ವಿದ್ಯುತ್ ತಯಾರಿಕೆಗೆ ನಾವು ಕಾರ್ಬನ್ ಬಿಡುಗಡೆ ಮಾಡಿರ್ತೀವಿ, 2ನೇ ಹಂತ ವಾಹನಗಳಿಂದ ಬಿಡುಗಡೆ ಆಗೋದಾದ್ರೂ ಕಡಿಮೆ ಆಗುತ್ತೆ. ಅದೊಂದು. ಇವೆಲ್ಲ ತಕ್ಷಣಕ್ಕೆ ಆಗಬೇಕಾದ್ದು. ಆಮೇಲೆ ಸರ್ಕಾರಗಳು, ಮಾಧ್ಯಮಗಳು ಬಹಳ ಮುಖ್ಯವಾದ ಪಾತ್ರ ವಹಿಸಬೇಕು ಇಲ್ಲಿ. ನಮ್ಮ ಭಾರತ ದೇಶದಲ್ಲಿ ಸದ್ಯಕ್ಕೆ ಮಾಧ್ಯಮಗಳು ಇನ್ನೂ ಎಚ್ಚರಗೊಂಡಿಲ್ಲ. ಅದೊಂದು ನನಗೆ ಬೇಸರ ಇದೆ. ಈ ಬರವಣಿಗೆಗಳನ್ನೇ ಯಾರು ಬರಿತಾ ಇಲ್ಲ ಹೆಚ್ಚು. ಹವಾಮಾನ ಬದಲಾವಣೆ ಕುರಿತ ಬರವಣಿಗೆಯನ್ನೇ ನಾವು ಬಹಳ ಕಮ್ಮಿ ನೋಡ್ತಾ ಇದ್ದೀವಿ. ವಿಜ್ಞಾನ ಸಾಹಿತ್ಯ ಅಂದ ತಕ್ಷಣನೇ ಅಂದ್ರೆ ಜನರ ಬದುಕಿನಿಂದ ದೂರನೇ ಇದೆ. ಹೌದು ಹೌದು. ಹವಾಮಾನ ಬದಲಾವಣೆ ಅನ್ನೋದನ್ನ ನಾವೇನ್ ಮಾಡಿದೀವಿ, ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ಅದನ್ನು ಬದಿಗಿಟ್ಟು ವಿಜ್ಞಾನಿಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟವ್ರು ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಿ ನಾವೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀವಿ. ನಿಜವಾಗಿಯೂ ಪ್ರತಿಯೊಬ್ಬನಿಗೆ ಹವಾಮಾನ ಬೇಕು, ಉಸಿರಾಡೋಕೆ ಗಾಳಿ ಬೇಕು, ನಿಲ್ಲೋಕ್ ನೆಲ ಬೇಕು, ಕುಡಿಯೋಕೆ ನೀರು ಬೇಕು. ಇದು ವಿಜ್ಞಾನಿಗಳಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಜನರಿಗೂ ಎಲ್ಲರಿಗೂ ಬೇಕು. ಈ ಮೂರು ನಮ್ಮ ವಿರುದ್ಧ ತಿರುಗಿ ಬಿದ್ದಾಗ ಬರೀ 4-6 ಮಂದಿ ವಿಜ್ಞಾನಿಗಳು ಏನು ಮಾಡೋಕ್ಕಾಗೋದಿಲ್ಲ. ನಾವೇ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಮಾಡಬೇಕಾದ್ದು. ನನಗೆ ಬಹಳ ಮುಖ್ಯವಾಗಿ ಅನಿಸೋದೇನು, ಶಾಲೆಗಳಲ್ಲಿ ಈ ವಿಚಾರ ಚರ್ಚೆ ಆಗಬೇಕು. ಶಾಲೆಗಳಲ್ಲಿ ಪರಿಸರ ಕ್ಲಬ್ಗಳಿದೆ ಈಗಾಗಲೇ, ಅಲ್ಲೆಲ್ಲ ನೀವು ಹವಾಮಾನ ಬದಲಾವಣೆ ಕ್ಲಬ್ಗಳನ್ನ ಮಾಡಬೇಕೀಗ. ಈ ವಿಷಯ ಚರ್ಚೆ ಮಾಡಬೇಕು, ತಜ್ಞರನ್ನ ಕರೆಸಿ ಚರ್ಚೆ ಮಾಡಿಸ್ಬೇಕು. ಬೋಧಕರು ಮಕ್ಕಳಿಗೆ ದಿನನಿತ್ಯ ಒಂದು ವಿಷಯ ಏನಾದರೂ ಹವಾಮಾನ ಬದಲಾವಣೆ ಬಗ್ಗೆ ಮಕ್ಕಳ ಹತ್ರ ತಿಳಿಸ್ಬೇಕು. ಆಮೇಲೆ ಪಠ್ಯ ಪುಸ್ತಕಕ್ಕೆ ಹವಾಮಾನ ಬದಲಾವಣೆ ಬರಬೇಕು. ಬಹಳ ಮುಖ್ಯವಾಗಿ ನಾವು ಪರಿಸರದ ವಿಷಯಗಳನ್ನು ಮಾತ್ರ ಇಟ್ಟಿದ್ದೀವಿ, ಪರಿಸರ ಮಾಲಿನ್ಯದ ವಿಚಾರ ಚರ್ಚೆ ಮಾಡ್ತೀವಿ, ಆದರೆ ಹವಾಮಾನ ಬದಲಾವಣೆಯನ್ನು ನಾವಿನ್ನೂ ಪಠ್ಯ ಪುಸ್ತಕದ ಮಟ್ಟಕ್ಕೆ ತಂದಿಲ್ಲ. ತರಬೇಕು. ಎಲ್ಲಾ ದೇಶಗಳಲ್ಲೂ ಎಲ್ಲಾ ಸರ್ಕಾರಗಳಲ್ಲೂ ಮೊದಲಾಗಬೇಕಾಗಿರೋದು ಈ ವಿಚಾರ. ಪಠ್ಯ ಪುಸ್ತಕ ಬರಬೇಕು, ಚರ್ಚೆ ಆಗುತ್ತೆ ಆವಾಗ ಶಾಲೆಗಳಲ್ಲಿ. ಆಮೇಲೆ ನಾವು ಹೆಚ್ಚು ಟಿವಿ ನೋಡೋದನ್ನ ನಡುರಾತ್ರಿವರೆಗೂ ಟಿವಿ ನೋಡ್ತೀವಲ್ಲ, ಅದನ್ನ ಕಮ್ಮಿ ಮಾಡಬೇಕು. ಯಾಕೆಂದ್ರೆ ವಿದ್ಯುತ್ ಬಳಕೆ ಕಮ್ಮಿ ಮಾಡ್ಕೊಳ್ಳಿಕ್ಕೆ ನಾವು ಹೆಚ್ಚೆಚ್ಚು ನೋಡಿದಷ್ಟು ಟಿವಿಯನ್ನ, ಮೊಬೈಲ್ನ ಹೆಚ್ಚೆಚ್ಚು ವಿದ್ಯುತ್ತನ್ನ ಬಳಸ್ತೀವಿ. ಹೆಚ್ಚು ಅಲ್ಲಿ ಎಲ್ಲೋ ಕಲ್ಲಿದ್ದಲು ಸುಡಬೇಕಾಗಿ ಬರುತ್ತೆ ಸ್ಥಾವರಗಳು. ಸೊ ಇದನ್ನ ಕೆಲವೊಂದು ಶಿಸ್ತನ್ನ ನಾವು ಅಳವಡಿಸ್ಕೊಳ್ಳೋದು ವೈಯಕ್ತಿಕ ಮಟ್ಟದಲ್ಲಿ ಇದೆ. ಇನ್ನು ಸರ್ಕಾರಗಳು ಕಾರ್ಬನ್ ಕಡಿಮೆ ಮಾಡೋದಕ್ಕೆ ಕಾರ್ಬನ್ ಟ್ಯಾಕ್ಸ್ ಅನ್ನು ಹಾಕಬೇಕು. ಯಾರ ಮೇಲೆ? ಕಾರ್ಬನ್ ತೆರಿಗೆನ ಕೈಗಾರಿಕೆಗಳ ಮೇಲೆ, ಕಾರ್ಖಾನೆಗಳ ಮೇಲೆ, ಉದ್ದಿಮೆದಾರರ ಮೇಲೆ ಹಾಕಬೇಕು. ಹೊಗೆನ ಟ್ರೀಟ್ ಮಾಡಿ ಕಾರ್ಬನ್ ಅನ್ನ ಅಲ್ಲೇ ಉಳಿಸ್ಕೊಳ್ಳಿ, ಅದನ್ನ ಘನ ರೂಪಕ್ಕೆ ತಂದು ಗಟ್ಟಿ ರೂಪದಲ್ಲಿ ಉಳಿಸ್ಕೊಳ್ಳೋಕೆ ಏನಾದ್ರು ಮಾಡಿ. ಇದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ನಾವು ವಿಜ್ಞಾನ ಸಂಘಟನೆಗಳ ಮೂಲಕ ಕೆಲವು ಶಿಬಿರಗಳನ್ನ ಏರ್ಪಡಿಸಿ ವಿಚಾರ ತಿಳಿಸೋದಕ್ಕೆ
ಸಂವಾದ ಮಾಡಲಿಕ್ಕೆ ನಾವೆಲ್ಲ ಈಗ ಕೆಲವು ಯೋಜನೆಗಳೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಸಾಧ್ಯ ಆಗ್ಬೋದು. ಹೆಚ್ಚೇನು ತಡ ಮಾಡೋದಿಲ್ಲ, ಈಗಾಗಲೇ ತಡ ಆಗಿದೆ. ಈಗ ನಮ್ಮ ಪೋಪ್ ಜಾನ್ ಪಾಲ್ ಇದಾರಲ್ಲ, ಅವರು 1 ವರ್ಷದ ಹಿಂದೆ ಬಹಳ ಸೀರಿಯಸ್ ಆಗಿ ಜಗತ್ತಿನ ಎಲ್ಲ ಸರ್ಕಾರಗಳಿಗೂ ನೀವು ಭೂಮಿಯನ್ನು ಹೀಗೆ ಹಾಳು ಮಾಡ್ತಾ ಹೋದರೆ ಯಾವ ಪವಾಡವೂ ನಿಮ್ಮನ್ನು ಕಾಪಾಡೋದಕ್ಕೆ ಬರಲ್ಲ ಅಂತ ಹೇಳಿದರು. ತುಂಬ ಧನ್ಯವಾದಗಳು ಸರ್. ಹೀಗೆ ನಿಮ್ಮ ಆಲೋಚನೆಗಳನ್ನು ನಮಗೆ ತಲುಪಿಸ್ತಾ ಇರಿ. ನಾವು ಹವಾಮಾನ ಬದಲಾವಣೆ, ಈ ಜಾಗತಿಕ ತಾಪ ಏರಿಕೆಯ ಅಡ್ಡ ಪರಿಣಾಮಗಳ ಬಗ್ಗೆ ಮಾತಾಡುವಾಗ ಈ ಭೂಮಿಯನ್ನು ಉಳಿಸೋ ಕೆಲಸ ಯಾರೋ ಮಾಡ್ಕೊಂಡು ಹೋಗ್ತಾರೆ, ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳೋದು ಬೇಡ. ನಾವೇನು ಮಾಡ್ತೀವಿ ಅದು ನಮ್ಮ ಮಕ್ಕಳಿಗಾಗಿ ಮಾಡ್ತಾ ಇದ್ದೀವಿ ಅಂತ ಕನಿಷ್ಠ ಸ್ವಾರ್ಥವನ್ನಾರು ಇಟ್ಕೊಳ್ಳೋಣ ನಾವು ಅಂತ. ತುಂಬ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಸುರಗಿಯಲ್ಲಿ ಇದುವರೆಗೆ ಹವಾಮಾನ ಬದಲಾವಣೆ ಈ ಕುರಿತು ಲೇಖಕರಾದ ಹಾಸನದ KS ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸುಜಾತಾ F. ತಳವಾರ್. ಸಂಕಲನ ಲಿಖಿತಾ MP.